गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। अनेकजन्म सम्प्राप्त कर्मबन्ध विदाहिने आत्मज्ञानप्रदानेन तस्मै श्री गुरवे नमः। मन्नाथ श्री जगन्नाथ मद्गुरु श्री जगद्गुरु ममात्मा सर्वभूतात्मा तस्मै श्री गुरवे नमः। ब्रह्मानन्दं परमसुखदं केवलं ज्ञानमूर्तिं ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधि साक्षिभूतम् एकं नित्यं विमलमचलं सर्वधि साक्षिभूतम् भावातीतं त्रिगुणरहितं सद्गुरुं तं नमामि सद्गुरुं तं नमामि सद्गुरुं तं नमामि सद्गुरुं तं नमामि। ಇವತ್ತು ಧ್ಯಾನ ಸುಖ ಸಾಗರ ಎನ್ನುವ ವಿಷಯ. ಧ್ಯಾನ ತುಂಬ ಆಕರ್ಷಣೀಯವಾದ ಶಬ್ದ. ಅದನ್ನು ಮಾಡೋದಕ್ಕೆ ಬಹಳ ಜನರಿಗೆ ಉತ್ಸಾಹ ಇದೆ. ಆದರೆ ಅದರ ಒಂದು ಸರಿಯಾದ ಕ್ರಮ, ಆ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ಳುವಾಗ ಕೆಲವು ಕಷ್ಟಗಳು ಬರುತ್ತವೆ. ಮೊದಲನೇದಾಗಿ ಗುರುವಿನ ಮಾರ್ಗದರ್ಶನ ಅದಕ್ಕೆ ಬೇಕೇ ಬೇಕಾಗುತ್ತೆ. ಯಾಕೆ ಅಂದರೆ ಇದು ಅಂತರಂಗ ಸಾಮ್ರಾಜ್ಯದಲ್ಲಿ ವಿಹರಿಸುವಂತಹ ಒಂದು ವಿದ್ಯೆ. ಅಂತರಂಗ ಸಾಮ್ರಾಜ್ಯ ಈಗ ನಮಗೆ ಗೋಚರವಾಗೋದು
ಯಾವ ತರಹ ಇದೆ ಅಂತಂದ್ರೆ ಅದೊಂದು ಹುಚ್ಚರ ಸಂತೆ. ನಮ್ಮ ಅಂತರಂಗಗಳನ್ನು ನಾವು ನೋಡಿಕೊಂಡಾಗ ಗೊತ್ತಾಗುತ್ತೆ ಅದೊಂದು ಹುಚ್ಚರ ಸಂತೆ ಅಥವಾ ಅದೊಂದು ಗೊಂಡಾರಣ್ಯ. ಕಾರಣ ಹಲವಾರು ಆಸೆ ಆಕಾಂಕ್ಷೆಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ದಂಭ ದರ್ಪ ಸ್ವಾರ್ಥ, ಇದರೊಂದಿಗೆ ನಾವು ಜನ್ಮ ಜನ್ಮಾಂತರಗಳಿಂದ ಮಾಡಿಕೊಂಡು ಬಂದಂತಹ ಕರ್ಮಗಳ ಬೀಜ ರೂಪಗಳು, ಸಂಸ್ಕಾರಗಳು ಒಳಕ್ಕೆ ನಾವು ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲದಷ್ಟು ಇಂತಹ ವಿಷಯಗಳಿಂದ ತುಂಬಿಕೊಂಡಿದೆ ನಮ್ಮ ಅಂತರಂಗ. ಅದನ್ನು ತಿಳಿಯೋದಕ್ಕೆ ಕಷ್ಟವೇನೂ ಇಲ್ಲ. 5 ನಿಮಿಷ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಳಿತರೆ ಸಾಕು. ಹಾಗೆ ಕಣ್ಣು ಮುಚ್ಕೊಂಡು ಕುಳಿತಿರುವಾಗ ನಮ್ಮ ಗುರುಗಳು ನಿರ್ದೇಶಿಸಿದಂತೆ, ಬೆಟ್ಟಿಟ್ಟು ನಿರ್ದೇಶಿಸಿದಂತೆ ನಿನ್ನ ಹೃದಯದಲ್ಲಿ ಜ್ಯೋತಿ ರೂಪನಾದ ಪರಮಾತ್ಮ ಇದ್ದಾನೆ, ಅವನ ಮೇಲೆ ಧ್ಯಾನಿಸು ಅಂತ ನಿರ್ದೇಶಿಸಿದ ಪ್ರಕಾರ ನಾವು ಆ 5 ನಿಮಿಷಗಳ ಕಾಲ ಮನಸ್ಸನ್ನ ಅತ್ತಿತ್ತ ಅಲುಗುವುದಕ್ಕೆ ಬಿಡದೆ ಅಲ್ಲೇ ನಿಲ್ಲಿಸೋದಕ್ಕೆ ಹೊರಟಾಗ ಗೊತ್ತಾಗುತ್ತೆ ಮನಸ್ಸು ಒಲ್ಲೆ ಅಂತ ಹೇಳುತ್ತೆ. ಒಂದು ವೇಳೆ ಒಳಗಡೆ ತುರುಕಿದ್ರೂ ಕೂಡ ಅದು ಹೊರಕ್ಕೆ ಓಡಿ ಬಂದ್ಬಿಡುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಅದು ಹೊರ ಪ್ರದೇಶದಲ್ಲೇ ಓಡಾಡಿಕೊಂಡಿರೋದಕ್ಕೆ ಇಷ್ಟಪಡುತ್ತೆ. ಎರಡನೇದಾಗಿ ಒಳಕ್ಕೆ ಪ್ರವೇಶ ಮಾಡಿದಾಗ, ಇನ್ನೂ ಒಳಕ್ಕೆ ಪ್ರವೇಶ ಮಾಡಿದಾಗ ಆ ಸಂಸ್ಕಾರಗಳು ಅಂತನ್ನುವ ಹುಲಿ ಕರಡಿಗಳು, ತೋಳ ನರಿಗಳು ಇವುಗಳ ದರ್ಶನವಾಗಿ ಬಿಡುತ್ತೆ. ಆಗ ಆ ಮನಸ್ಸು ಬಹಳ ಗಡಿಬಿಡಿಗೊಂಡು ಹೊರಕ್ಕೆ ಓಡಿ ಬಂದ್ಬಿಡುತ್ತೆ. ಇಂತಹ ಗೊಂಡಾರಣ್ಯದೊಳಕ್ಕೆ ನಾವು ಪ್ರವೇಶ ಮಾಡಬೇಕಾದ್ರೆ ಗುರುವಿನ ಅನುಗ್ರಹ ಬೇಕಾಗುತ್ತೆ. ಆದ್ರಿಂದ ಧ್ಯಾನ ಮಾಡೋದಕ್ಕೆ ಇಚ್ಛಿಸುವವರು ಒಬ್ಬ ಸರಿಯಾದ ಗುರುವನ್ನ ಆರಿಸಿಕೊಳ್ಳಬೇಕಾಗುತ್ತೆ. ಆದರೆ ಗುರು ಯಾರು? ಶ್ರೀರಾಮಕೃಷ್ಣರು ಹೇಳುವಂತೆ ಸಚ್ಚಿದಾನಂದನೇ ಗುರು. ಮನುಷ್ಯ ರೂಪದಿಂದ ಅವನು ಬಂದು ಮಂತ್ರದೀಕ್ಷೆ ಕೊಟ್ಟರು ಅಥವಾ ಇತರ ಮಾರ್ಗದರ್ಶನ ಕೊಟ್ಟರು. ನಿಜವಾದ ಗುರು ಆ ಮನುಷ್ಯ ರೂಪದ ಅಂತರಂಗದಲ್ಲಿರುವಂತಹ ಅಂತರ್ಯಾಮಿ. ಅವನು ಗುರುವಿನ ಒಳಗೂ ಅಂತರ್ಯಾಮಿ, ನಮ್ಮ ಒಳಗೂ ಅಂತರ್ಯಾಮಿ, ಎಲ್ಲೆಲ್ಲೂ ಅಂತರ್ಯಾಮಿ. ಆ ಅಂತರ್ಯಾಮಿ ಸರ್ವಜ್ಞ. ಅವನು ನಮ್ಮ ಎಲ್ಲ ಬೇಳೆಕಾಳನ್ನು ಬಲ್ಲ. ಆದ್ರಿಂದ ಆ ಗುರುವಿಗೆ ಶರಣಾಗಿ ಆ ಗುರುವಿನ ಮಾರ್ಗದರ್ಶನ ಪಡಿಬೇಕಾಗತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ ಗುರು ವಂದನೆ. ಧ್ಯಾನಕ್ಕೆ ಪ್ರಾರಂಭಿಸಬೇಕಾದ್ರೆ ಮೊದಲು ಗುರು ವಂದನೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ವಿಶ್ವಸಾರ ತಂತ್ರದಲ್ಲಿ ಇರತಕ್ಕಂತಹ ಒಂದು ದೊಡ್ಡ ಸ್ತೋತ್ರ, ಗುರು ಸ್ತೋತ್ರ. ಇನ್ನೂ ವಿಶಾಲವಾಗಿದೆ ಇದು. ಇಲ್ಲಿ ಸಂಕ್ಷಿಪ್ತವಾದ ಕೆಲವು ಶ್ಲೋಕಗಳನ್ನು ಮಾತ್ರ ಸಾಧಕರಿಗೆ ಅನುಕೂಲವಾಗಲಿ ಅಂತ ಅಚ್ಚಾಕಿಸಲಾಗಿದೆ. ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲದೆ ಪರಬ್ರಹ್ಮ ಸ್ವಯಂ ಅಂತ ಇಲ್ಲಿ ತಿಳಿಸಲಾಗಿದೆ. ಇದನ್ನು ನಾವು ಎಂದೆಂದಿಗೂ ಕೂಡ ಪ್ರತಿದಿನ ನೆನಪಿಟ್ಟುಕೊಂಡಿದ್ದೇವೆ ಅಂತ ಹೇಳುವಾಗಿಲ್ಲ.
ಯಾತಕ್ಕೆ ಅಂತಂದ್ರೆ ನಾವೇ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ನಾವು ನಮ್ಮ ಗುರುಗಳನ್ನ ಈ ದೃಷ್ಟಿಯಲ್ಲಿ ಧ್ಯಾನಿಸಿದ್ದೇವೆ ಅಂತ. ಯಾವ ದೃಷ್ಟಿ? ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ. ಅಷ್ಟೇ ಅಲ್ಲ, ಗುರುವೇ ಅಖಂಡ ಸಚಿದಾನಂದ ಪರಬ್ರಹ್ಮ. ಅಂದ್ರೆ ಅಲ್ಲಿಗೆ ಗುರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದಾಗಾಯ್ತು. ಕೇವಲ ಮನುಷ್ಯ ರೂಪದಿಂದ ಬಂದಂತಹ ಒಬ್ಬ ಸೀಮಿತ ವ್ಯಕ್ತಿ ಅಲ್ಲ, ಅದೊಂದು ಅನಂತವಾದ ಶಕ್ತಿ ಅಂತ. ಆದ್ರಿಂದ ಆ ಗುರು ಶಕ್ತಿ ನಮ್ಮ ಉದ್ಧಾರಕ್ಕೆ ಸಮರ್ಥನಾಗಿರ್ತಾನೆ ಅನ್ನುವ ವಿಶ್ವಾಸ ಹುಟ್ಟುತ್ತೆ ನಮ್ಮಲ್ಲಿ. ಗುರುವನ್ನ ನಾವು ಇಷ್ಟು ವಿಶಾಲವಾದ ಭಾವದಿಂದ ತಿಳ್ಕೊಳ್ಳೋದಕ್ಕೆ ಸಮರ್ಥರಾದಾಗ ಗುರು ಶಕ್ತಿ ನಮ್ಮನ್ನ ಎಂಥ ಗೊಂಡಾರಣ್ಯದಿಂದಲೂ ಕೂಡ ಪಾರು ಮಾಡಬಲ್ಲದು, ಅಥವಾ ಗೊಂಡಾರಣ್ಯದಲ್ಲೂ ಕೂಡ ಮಾರ್ಗದರ್ಶನ ಮಾಡಬಲ್ಲದು ಅಂತ ಗೊತ್ತಾಗುತ್ತೆ. ಆದ್ರಿಂದ ಈ ಬಗೆಯಾಗಿ ನಾವು ಆ ಗುರು ಸ್ಮರಣೆಯನ್ನ ಮಾಡಿಕೊಳ್ಬೇಕಾಗತ್ತೆ ಧ್ಯಾನಕ್ಕೆ ಮೊದಲು. ಅದು ಸಹಸ್ರಾರದಲ್ಲಿ ಗುರುಸ್ಮರಣೆ ಅಂತ ಮಾತು. ಗುರುವಿಗೆ ಬೇರೆ ಯಾವ ಜಾಗ ಕೊಟ್ಟರೂ ಕೂಡ ಕಡಿಮೆಯೇ. ಅದಕ್ಕೋಸ್ಕರವೇ ಈ ನಮ್ಮ ತಲೆಯನ್ನ ಗುರುವಿನ ಪಾದ ಬಿಟ್ಟು ಬಾಕಿ ಯಾರ ಪಾದಕ್ಕೂ ತಗುಲಿಸಬಾರದು. ನಾವು ಇತರರ ಶರೀರದ ಯಾವ ಭಾಗವನ್ನು ಮುಟ್ಟಿದ್ರೂ ಸರಿಯೇ, ಶಿರವನ್ನು ಮುಟ್ಟುವಂತಿಲ್ಲ ಅಂತ ಅನ್ನುವ ಮಾತು ಇರೋದು. ಒಂದು ಪ್ರಾಣಿಯ ತಲೆಯನ್ನು ಕೂಡ ನಾವು ಕಾಲಿನಿಂದ ಒದೆಯುವ ಹಾಗಿಲ್ಲ. ಯಾಕೆಂದ್ರೆ ಅಲ್ಲಿಯೂ ಕೂಡ ಅದು ಗುರುಸ್ಥಾನ. ಶ್ರೀಮಾತೆ ಶಾರದಾ ದೇವಿಯವರ ಜೀವನದಲ್ಲಿ ಇಂತಹ ಘಟನೆಗಳು ಹಲವಾರು ಬರುತ್ತವೆ, ಅದನ್ನು ನೆನಪಿಸಿಕೊಳ್ಬೇಕು. ಈ ಗುರು ಭಾವ, ಈ ಗುರುವಿನ ಮೇಲೆ ಇರ್ತಕ್ಕಂಥ ಭಕ್ತಿ ಭಾವ, ಇದನ್ನು ನಾವು ದೃಢಪಡಿಸಿಕೊಳ್ಳದೆ, ಇದನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳದೆ ಮುಂದುವರಿಯುವುದಕ್ಕೆ ಸಾಧ್ಯವೇ ಆಗೋದಿಲ್ಲ. ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನನ್ನ ಒಮ್ಮೆ ಇದ್ದಕ್ಕಿದ್ದಂತೆ ಕೇಳಿದ್ರು, ಪ್ರತಿದಿನ ಬೆಳಿಗ್ಗೆ ನೀನು ಸಚಿದಾನಂದ ಗುರುವನ್ನ ಸ್ಮರಣೆ ಮಾಡ್ಕೊಳ್ತಾ ಇದೀಯಾ ಅಂತ. ಮಾಸ್ಟರ್ ಮಹಾಶಯ ಒಪ್ಪಿಕೊಂಡ, ತಾನು ಮಾಡ್ತಾ ಇದ್ದೇನೆ ಅಂತ. ಅಂದ್ರೆ ಶ್ರೀರಾಮಕೃಷ್ಣರ ಸೂಚನೆಯ ಮೇರೆಗೆ, ಅಥವಾ ಆ ಸೂಚನೆಯನ್ನು ನೆನಪಿಟ್ಟುಕೊಂಡು ಅವನು ಪ್ರತಿದಿನ ಮಾಡ್ಕೊಂಡು ಬರ್ತಾ ಇದ್ದ. ಗುರುಗಳು ಸೂಚನೆ ಕೊಡೋದಕ್ಕೇನು ಕಡಿಮೆ ಮಾಡಿರೋದಿಲ್ಲ. ಶಿಷ್ಯರು ಅದನ್ನು ನೆನಪಿಟ್ಕೊಂಡು ಪ್ರತಿದಿನ ಮಾಡ್ಕೊಂಡು ಬರ್ತಾರೋ ಇಲ್ವೋ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇದೆ ಒಂದು. ಎಷ್ಟೋ ಜನ ಕೆಲವೇ ದಿನಗಳಲ್ಲಿ ಕಾರಣಾಂತರಗಳಿಂದ, ತಾಪತ್ರಯಗಳ ಕಾರಣವನ್ನು ಒಡ್ಡಿ ಅಥವಾ ಬೇರೆ ಯಾವುದೋ ಕಾರಣಗಳನ್ನು ಒಡ್ಡಿ ಆ ಗುರುಸ್ಮರಣೆಯನ್ನು ಮಾಡೋದು ಬಿಟ್ಟುಬಿಟ್ಟಿರ್ತಾರೆ. ಜಪ ಮಾಡೋದನ್ನೇ ಬಿಟ್ಟುಬಿಟ್ಟಿರ್ತಾರೆ ಅಂತಂದ ಮೇಲೆ ಇನ್ನು ಗುರುಸ್ಮರಣೆ ಅಂತ ಹೇಳ್ತಕ್ಕಂಥ ಅದನ್ನ ಎಲ್ಲಿ ಮಾಡ್ತಾರೆ? ಇಲ್ಲಿ ಧ್ಯಾನ ಅಂತನ್ನುವ ಈ ಒಂದು ಅತ್ಯಂತ ಶ್ರೇಷ್ಠವಾದ ಭಗವತ್ ಸಾಕ್ಷಾತ್ಕಾರಕ್ಕೆ ಮೂಲಭೂತ ಸಾಧನವಾದ ಧ್ಯಾನವನ್ನ ಮಾಡ ಹೊರಡುವಾಗ ಯಾವುದೇ ಬಗೆಯ ಅಹಂಕಾರದಿಂದಲೂ ಮಾಡುವಂತಿಲ್ಲ. ನಾನು ಧ್ಯಾನ ಮಾಡ್ತೇನೆ ಅಂತನ್ನುವ ಈ ಮಾತುಗಳನ್ನ ಹೇಳುವಂತಹ ಕೆಲವು ಜನರನ್ನ ಗಮನಿಸಿದಂತಹ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರು ತಮಾಷೆಯಾಗಿ ಹೇಳ್ತಾ ಇದ್ರು, ನಾನ್ ಧ್ಯಾನ ಮಾಡ್ತೇನೆ ಅಂತ ನೀನು ನಾನು ಅನ್ನೋದ್ರ ಮೇಲೆ ಧ್ಯಾನ ಮಾಡ್ತಾ ಇದ್ದೀಯ ಅಷ್ಟೇನೆ. ಆದ್ರಿಂದ ಇಲ್ಲಿ ಗುರು ಕೃಪೆಯಿಂದ ಧ್ಯಾನ ಆಗಬೇಕು. ಅಹಂಕಾರ ಅಲ್ಲಿಗೆ ಎಷ್ಟೋ ಮಟ್ಟಿಗೆ ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತೆ. ಯಾವಾಗ ಗುರು ವಂದನೆಯನ್ನು ಮಾಡ್ತೇವೆ ನಾವು, ಅದು ಅಹಂಕಾರವನ್ನು ಕಳೆದುಕೊಳ್ಳುತ್ತೆ. ಮನಸ್ಸು ತನ್ನ ಅಹಂಕಾರವನ್ನು ಕಳೆದುಕೊಳ್ಳುತ್ತೆ ಮತ್ತು ಗುರು ಕೃಪೆಯನ್ನು ಪಡೆಯೋದಕ್ಕೆ ಅಣಿಯಾಗುತ್ತೆ.
ಯಾವಾಗ ನಾವು ನಮಸ್ಕಾರ ಮಾಡ್ತೇವೋ ಆಗ ಯಾರಿಗೆ ನಾವು ನಮಸ್ಕಾರ ಮಾಡ್ತೇವೋ ಅವ್ರ ಕಡೆಯಿಂದ ಒಂದು ಬಗೆಯ ಅನುಗ್ರಹದ ಸ್ಪಂದನ ಅಥವಾ ಅನುಗ್ರಹದ ಅಲೆ ಹರಿದು ಬರುತ್ತೆ. ಹಾಗೆ ಆ ಗುರುವಿಗೆ ಭಕ್ತಿಪೂರ್ವಕವಾಗಿ ಮತ್ತು ಅರಿತು ವಂದನೆ ಮಾಡಿದಾಗ, ಅರಿತು ಅಂತಂದ್ರೆ ಅವನ ಮಹಿಮೆಯನ್ನು ಅರಿತು, ಅವನ ಮಹಿಮೆ ಯಾವುದು? ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಮಹೇಶ್ವರ, ಅವನೇ ಪರಬ್ರಹ್ಮ. ಬ್ರಹ್ಮ ವಿಷ್ಣು ಮಹೇಶ್ವರರು ಬೃಹತ್ತಾದ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯದಲ್ಲಿ ನಿರತರಾದರೆ ಇವೆಲ್ಲಕ್ಕೂ ಅತೀತನಾಗಿ ಇರತಕ್ಕಂತಹ ಚೈತನ್ಯ, ಅಖಂಡವಾಗಿರತಕ್ಕಂತಹ ಚೈತನ್ಯ ಪರಬ್ರಹ್ಮ, ಅವನೇ ಗುರು ಅಂತನ್ನುವ ಮಾತನ್ನ ಈ ಮಂದಮತಿಗೆ ಮನದಟ್ಟು ಮಾಡಿಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಆ ಪ್ರಾರ್ಥನೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೀವಿ ಕಷ್ಟಪಡೋದು ಯಾತಕ್ಕೆ ಅಂದ್ರೆ ಅಜ್ಞಾನದಿಂದ. ಅಜ್ಞಾನವಿಲ್ಲದೆ ಹೋಯ್ತು ಅಂತಂದ್ರೆ ಮನುಷ್ಯ ಕಷ್ಟಪಡಬೇಕಾದ ಕಾರಣವೇ ಇಲ್ಲ. ಅದರಲ್ಲೂ ಕೂಡ ಬಹಳ ದೊಡ್ಡ ಅಜ್ಞಾನ ಯಾವುದು ಅಂತಂದ್ರೆ, ನಿಜಕ್ಕೂ ನಾವು ಸರ್ವಶಕ್ತನ ಮಕ್ಕಳು, ಅಷ್ಟೇ ಸರ್ವಶಕ್ತರು, ಆನಂದಮಯರು, ಜ್ಯೋತಿ ಸ್ವರೂಪರು, ಎಂದೆಂದಿಗೂ ದುರ್ಬಲರಲ್ಲ ನಾವು, ಎಂದೆಂದಿಗೂ ಅಜ್ಞಾನಿಗಳಲ್ಲ ನಾವು. ಅಂತಹ ಜ್ಞಾನ ಸ್ವರೂಪಿಗಳು, ಅಂತಹ ಜ್ಯೋತಿ ಸ್ವರೂಪರು ನಾವು. ಇದು ಇರತಕ್ಕಂತಹ ನಿಜ ಸಂಗತಿ. ಆದರೆ ಮಹಾಮಾಯೆಯ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿಯ ಪರಿಣಾಮವಾಗಿ ನಮ್ಮಲ್ಲಿ ಅಜ್ಞಾನ ಕವಿದಿದೆ, ಮೋಹ ತುಂಬಿಕೊಂಡಿದೆ. ಇದರಿಂದಾಗಿ ನಾವು ಕತ್ತಲಲ್ಲಿ ತೊಳಲಾಡುವಂತೆ ಆಗಿದೆ. ಇಂತಹ ಅಜ್ಞಾನ ತಿಮಿರ ಅಂದ್ರೆ ಕತ್ತಲು, ಆ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಜ್ಞಾನ ದೃಷ್ಟಿಯನ್ನ ತೆರೆಯುವಂತಹ ಅಥವಾ ಜ್ಞಾನ ದೃಷ್ಟಿಯನ್ನು ತೆರೆಯಿಸಿ ಅಜ್ಞಾನವನ್ನು ಹೋಗಲಾಡಿಸುವಂತಹ ಗುರುವಿಗೆ ನಮಸ್ಕಾರ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರನಾದ ಪರಬ್ರಹ್ಮ ದರ್ಶನವನ್ನು ಮಾಡಿಸಿಕೊಡ್ತಕ್ಕಂಥವನು ಗುರು. ಆ ಪರಬ್ರಹ್ಮವೇ ಗುರು, ಆ ಪರಬ್ರಹ್ಮವೇ ಅಂತರ್ಯಾಮಿಯಾಗಿದ್ದುಕೊಂಡು ತನ್ನ ದರ್ಶನವನ್ನು ತಾನೇ ಮಾಡಿಸಿಕೊಡ್ತಕ್ಕಂಥವನು ಅಂತ ಗುರು, ಅವನಿಗೆ ನಮಸ್ಕಾರ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮಜ್ಞಾನವಾದಾಗಲೇನೇನೆ ನಮ್ಮ ಜೀವದಲ್ಲಿ ಅಂಟಿಕೊಂಡಿರತಕ್ಕಂತಹ ಸಕಲ ಅಜ್ಞಾನಗಳು, ಕರ್ಮಬಂಧನಗಳು ಛಿದ್ರ ವಿಚಿದ್ರವಾಗಿ ಹೊರಟೋಗ್ಬಿಡುತ್ತವೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಯಾವ ಆತ್ಮ ಸಾಕ್ಷಾತ್ಕಾರದ ಮೂಲಕ ಸಕಲ ಸಂಶಯಗಳು ಬಗೆಹರಿಯುತ್ತವೋ, ಸಕಲ ಕರ್ಮಗಳು ಛಿದ್ರವಾಗಿ ಹೋಗಿಬಿಡುತ್ತವೋ, ಆ ಕರ್ಮ ಸಂಸ್ಕಾರಗಳಿಂದ ಉಂಟಾದ ಹೃದಯ ಗ್ರಂಥಿ ಭೇದಿಸಲ್ಪಡುತ್ತೋ, ಗಂಟುಗಳು ಅವುಗಳೆಲ್ಲ ಭೇದಿಸಲ್ಪಡುತ್ತವೋ, ಅಂತಹ ಆತ್ಮನನ್ನು ದರ್ಶನ ಮಾಡಿಕೊಡ್ತಕ್ಕಂಥವನು ಗುರು, ಅವನಿಗೆ ನಮಸ್ಕಾರ. ಮನ್ನಾಥಃ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ನಾಥ, ನನ್ನ ಒಡೆಯ, ನನ್ನ ಪ್ರಭು, ಅವನೇ ಜಗನ್ನಾಥ, ಜಗತ್ತಿಗೆ ಪ್ರಭು. ಯಾರು ಜಗತ್ತಿಗೆ ಪ್ರಭುವೋ ಅವನು ನನ್ನ ಪ್ರಭು, ಯಾರು ಜಗತ್ತಿಗೆ ಗುರುವೋ ಅವನು ನನ್ನ ಗುರು.
ಯಾರು ಸರ್ವಭೂತಗಳಲ್ಲೂ ಆತ್ಮಸ್ವರೂಪದಿಂದ ಇದ್ದಾನೋ ಅವನೇ ನನ್ನ ಆತ್ಮನಾಗಿಯೂ ಇದ್ದಾನೆ. ಇಂತಹ ದಿವ್ಯವಾದ ಭಾವನೆಯನ್ನ ನಮಗೆ ಅರ್ಥೈಸಿಕೊಡ್ತಕ್ಕಂತಹ ಆ ಸದ್ಗುರುವಿಗೆ ನಮಸ್ಕಾರ. ಹೀಗೆ ನಾವು ಭಾವಿಸಬೇಕು. ನಮ್ಮ ಗುರುವನ್ನ, ಸಚ್ಚಿದಾನಂದ ಗುರುವನ್ನ, ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ. ಅಲ್ಲಿ ಜ್ಞಾನವಲ್ಲದೆ ಅಜ್ಞಾನದ ಕಿಲುಬೂ ಇಲ್ಲ. ಸದಾ ಆನಂದ, ಪರಮ ಸುಖ, ದ್ವಂದ್ವ ಅತೀತ, ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನ, ಹಗಲು ರಾತ್ರಿ, ಜನನ ಮರಣ, ಈ ದ್ವಂದ್ವ ಅಲ್ಲಿಲ್ಲ. ಯಾಕೆ? ಆ ಪರಬ್ರಹ್ಮ ವಸ್ತು ಇವೆಲ್ಲಕ್ಕೂ ಅತೀತ. ಗಗನ ಸದೃಶಂ. ಆ ಪರಬ್ರಹ್ಮಕ್ಕೆ ಒಂದು ಉದಾಹರಣೆ, ಒಂದು ಹೋಲಿಕೆ ಕೊಡೋದಿದ್ರೆ ಅದು ಗಗನ ಮಾತ್ರವೇ. ಗಗನದಂತೆ ಆ ಪರಬ್ರಹ್ಮ. ಆದರೂ ಕೂಡ ಈ ಗಗನ ಅಲ್ಲ, ಈ ಗಗನದಂತೆ ಅವನಲ್ಲ. ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತಾರೆ. ಪರಬ್ರಹ್ಮ ಅಂದ್ರೆ ಆಕಾಶವತ್ ಅಂತ ಹೇಳಿದ್ರೆ ಕೇವಲ ಆ ಪರಬ್ರಹ್ಮ ಯಾವ ಸ್ವರೂಪದ್ದು ಅಂತ ತಿಳಿಸಿಕೊಡೋದಕ್ಕಾಗಿ ಮಾಡತಕ್ಕಂತಹ ಅತ್ಯಂತ ಕ್ಷೀಣ ಪ್ರಯತ್ನ ಅದು, ಅತ್ಯಂತ ದುರ್ಬಲ ಪ್ರಯತ್ನ ಅದು. ಯಾಕೆಂದ್ರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಈ ಆಕಾಶ ಜಡ, ಆದರೆ ಅದು ಚೈತನ್ಯ. ಈ ಆಕಾಶದಲ್ಲಿ ಜ್ಞಾನ ಇಲ್ಲ, ಅದು ಜ್ಞಾನ ಸ್ವರೂಪಿ. ಆದ್ರಿಂದ ಅದಕ್ಕೂ ಇದಕ್ಕೂ ಎಲ್ಲಿಯ ಸಂಬಂಧ. ಆದರೂ ಕೂಡ ಒಂದು ಉದಾಹರಣೆ ಕೊಡಬೇಕು ಅಂತಿದ್ರೆ ಈ ಆಕಾಶದಂತೆ. ಆಕಾಶ ಎಷ್ಟು ವಿಶಾಲ, ಎಷ್ಟು ಆಳ, ಅಗಲ, ಎಲ್ಲಿದೆ ಎಲ್ಲಿಲ್ಲ ಆಕಾಶ. ಆ ರೀತಿಯಲ್ಲಿ ಪರಬ್ರಹ್ಮ ವಸ್ತು ಇದೆ ಅಂತ ಹೇಳೋದಕ್ಕೋಸ್ಕರ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ. ತತ್ ತ್ವಂ ಅಸಿ, ನೀನೇ ಆ ಪರಬ್ರಹ್ಮ ಅಂತನ್ನುವ ಆ ವೇದದ ಮಹಾವಾಕ್ಯ ಯಾವುದಿದೆಯೋ ಆ ವಾಕ್ಯದ ಲಕ್ಷ್ಯ ಇದೇ ಪರಬ್ರಹ್ಮ ವಸ್ತು. ಏಕಂ ನಿತ್ಯಂ ವಿಮಲಂ ಅಚಲಂ. ಏಕಂ ಪರಬ್ರಹ್ಮ ಒಂದೇ, ಎರಡರಿಗೂ ಸಾಧ್ಯವೇ ಇಲ್ಲ. ನಿತ್ಯ ವಿಮಲ, ಅದಕ್ಕಿಂತ ಶುದ್ಧವಾದ ಇನ್ನೊಂದಿಲ್ಲ. ಅಚಲ, ಯಾವುದೇ ಬಗೆಯ ಚಂಚಲತೆ ಅಲ್ಲಿಲ್ಲ. ಸರ್ವಧೀ ಸಾಕ್ಷಿಭೂತಂ. ಪ್ರತಿ ಒಬ್ಬ ಜೀವಿಯ ಬುದ್ಧಿಗೆ ಸಾಕ್ಷಿ ರೂಪವಾಗಿ ಹಿನ್ನೆಲೆಯಲ್ಲಿ ಈ ಪರಬ್ರಹ್ಮ ವಸ್ತು ಇದೆ. ನಾವು ಬುದ್ಧಿಯಿಂದ ಏನು ಆಲೋಚನೆ ಮಾಡ್ತೇವೋ ಅದನ್ನ ಆ ಪರಬ್ರಹ್ಮ ಕಂಡಿರುತ್ತೆ. ಯಾರ ಬುದ್ಧಿಯಲ್ಲಿ ಯಾವ ವಿಚಾರಗಳು ಎಷ್ಟೇ ಗುಪ್ತವಾಗಿ ನಡೆದರೂ ಕೂಡ, ಗುಪ್ತ ಆಲೋಚನೆ ನಡೆದರೂ ಕೂಡ ಈ ಪರಬ್ರಹ್ಮ ಅದನ್ನ ಕಾಣದೇ ಇರುವುದಿಲ್ಲ. ಅದಕ್ಕೋಸ್ಕರ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ. ಭಾವಗಳಿಗೆ ಅತೀತ, ತ್ರಿಗುಣರಹಿತ ಸದ್ಗುರು. ಅಂತಹ ಸದ್ಗುರುವಿಗೆ ನಮಸ್ಕಾರ. ಹೀಗೆ ನಮ್ಮ ಗುರು ಭಾವವನ್ನ ಸ್ಪಷ್ಟೀಕರಿಸಿಕೊಂಡು ನಮನ ಸಲ್ಲಿಸಬೇಕು. ಹಾಗೆ ನಮನ ಸಲ್ಲಿಸಿದಾಗ ನಮ್ಮ ಮನಸ್ಸು ಎಷ್ಟೊಂದು ಭಕ್ತಿ ಭಾವದಿಂದ ಕೂಡುತ್ತೆ. ಭಾವಿಸಿದರೆ ಉಂಟು, ಭಾವಿಸದೇ ಇದ್ರೆ ಏನೂ ಇಲ್ಲ. ಆದ್ರಿಂದ ಈ ಗುರು ವಂದನೆ ಧ್ಯಾನಕ್ಕೆ ಮೊದಲು. ಈಗ ನಮ್ಮ ಧ್ಯಾನ ಕಾರ್ಯ ಯಶಸ್ವಿಯಾಗುವುದಕ್ಕೋಸ್ಕರ ಈ ಗಣೇಶ ಸ್ತುತಿ, ಗುರು ಆದಮೇಲೆ ಗಣೇಶ ಸಕಲ ಸಿದ್ಧಿ ಪ್ರದಾಯಕ. ಆದ್ರಿಂದ ಗಣೇಶ ಸ್ತುತಿ ಮಾಡೋಣ. ನೀವು ಸೇರ್ಕೊಳ್ಳಿ, ಅನುಸರಿಸಿ ದಯವಿಟ್ಟು. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ
निरानन्दमानन्दमद्वैतपूर्णम् परं निर्गुणं निर्विशेषं निरीहम् परब्रह्मरूपं गणेशं भजेम। गुणातीतमानं चिदानन्दरूपम् चिदाभासकं सर्वगं ज्ञानगम्यम् मुनिध्येयमाकाशरूपं परेशम् परब्रह्मरूपं गणेशं भजेम। जगत्कारणं कारणज्ञानरूपम् सुरादिं सुखादिं गुणेशं गणेशम् जगद्व्यापिनं विश्ववन्द्यं सुरेशम् परब्रह्मरूपं गणेशं भजेम। ಈ ಸ್ತುತಿಯಾದ ಮೇಲೆ ಸರಸ್ವತಿ ಸ್ತೋತ್ರ ಅದನ್ನು ಮಾಡಿಕೊಳ್ಬಹುದು. ಆಮೇಲೆ ಯಾರ್ಯಾರು ಶ್ರೀರಾಮಕೃಷ್ಣ ಭಕ್ತರು ಅವರು ಆ ಓಂ ಹ್ರೀಂ ಮೃತಂ ಅಂತ ಹೇಳ್ತಕ್ಕಂಥ ಸ್ತೋತ್ರ ಏನಿದೆಯೋ ಅದನ್ನು ಮಾಡಿಕೊಳ್ಬಹುದು. ಜೊತೆಯಲ್ಲಿಯೇ ಪ್ರಕೃತಿಂ ಪರಮಾಂ ಆ ಸ್ತೋತ್ರವನ್ನು ಕೂಡ ಹೇಳಿಕೊಳ್ಬಹುದು. ಹೀಗೆ ಈ ಕೆಲವು ಸ್ತೋತ್ರಾದಿಗಳನ್ನು ಅದೇನು ಸಂಸ್ಕೃತದಲ್ಲೇ ಆಗಿರಬೇಕು ಅಂತೇನಿಲ್ಲ, ಕನ್ನಡದಲ್ಲೂ ಕೂಡ ಹೇಳಿದರೆ ಭಗವಂತನಿಗೆ ಅರ್ಥವಾಗುತ್ತೆ. ಮುಖ್ಯವಾಗಿ ನಮಗೆ ಅರ್ಥವಾಗಬೇಕಾದ್ದು ಅತ್ಯಂತ ಅವಶ್ಯಕ. ಮತ್ತು ಇದನ್ನು ಹೇಳ್ತಾ 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 ಮನಸ್ಸು, ಎಂಥ ಕದಡಿದ ಮನಸ್ಸು ಕೂಡ ಶಾಂತವಾಗಿಬಿಡುತ್ತೆ. ಈ ಮನಸ್ಸನ್ನು ಶಾಂತಗೊಳಿಸಿಕೊಂಡು ಧ್ಯಾನ ಮಾಡೋದು ಬಹಳ ಮುಖ್ಯ. ಆದ್ರಿಂದ ಇದ್ದಕ್ಕಿದ್ದಂತೆ ಧ್ಯಾನಕ್ಕೆ ತೊಡಗಲೇಬಾರದು. ಆದ್ರಿಂದ ಈ ಸ್ತೋತ್ರಾದಿಗಳನ್ನೆಲ್ಲ ಹೇಳಿಕೊಂಡು ಒಂದು ಬಗೆಯ ಭಕ್ತಿ ಭಾವವನ್ನು ಒಳಗಡೆ ಬೆಳೆಸಿಕೊಳ್ಬೇಕು. ಇಂಥವುಗಳನ್ನ ಭಕ್ತಿ ಭಾವದಿಂದ ಹೇಳಬೇಕು. ಸಾಧ್ಯವಾದರೆ ಅದನ್ನ ಕಂಠಸ್ಥ ಮಾಡಿಬಿಟ್ಟು ಅದನ್ನು ಕಣ್ಣು ಮುಚ್ಚಿಕೊಂಡು ಹಾಡಬೇಕು, ಹೇಳಿಕೊಳ್ಬೇಕು. ಹಾಗೆಯೇ ಆ ಮನಸ್ಸನ್ನ ಆ ಅರ್ಥದಲ್ಲೂ ಕೂಡ ತೊಡಗಿಸಬೇಕು. ಈಗ ಧ್ಯಾನಕ್ಕೆ ಕುಳಿತುಕೊಳ್ಬೇಕು. ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ
ಆ ಚಕ್ಲ ಮಟ್ಟೆ ಹಾಕೊಂಡು ಕೂತ್ಕೊಳ್ಳೋದು. ಪದ್ಮಾಸನ, ಸಿದ್ಧಾಸನ, ಈ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಇವೆ. ಅವುಗಳನ್ನು ಹಾಕೊಳ್ಳೋಕೆ ಹೊರಟು ಅಂತಂದ್ರೆ, ಇದ್ದಕ್ಕಿದ್ದಂತೆ ಹಾಕೊಳ್ಳೋಕೆ ಹೊರಟು ಅಂತಂದ್ರೆ ಕಾಲು ಸೆಟೆದುಕೊಂಡು ತೆನ್ನಾಲಿ ರಾಮನ ಬೆಕ್ಕು ಹಾಲು, ಬಿಸಿ ಹಾಲು ಕುಡಿದು ಆಮೇಲೆ ಹಾಲನ್ನೇ ಕುಡಿದೆ ಹೇಗೆ ದುರ್ಬಲವಾಗಿಬಿಡುತ್ತೋ ಹಾಗೆ ಮೊದಲೇಟಿಗೆ ನೋವು ಮಾಡಿಕೊಂಡು ಆಮೇಲೆ ಧ್ಯಾನವನ್ನೇ ಮಾಡದೆ ದುರ್ಬಲರಾಗ್ತಾರೆ. ಅದಕ್ಕೋಸ್ಕರ ಸುಖ ಸ್ಥಿರ ಆಸನ. ಆಸನ ಹೇಗಿರಬೇಕು? ಸ್ಥಿರವಾಗಿರಬೇಕು, ಸುಖಕರವಾಗಿರಬೇಕು. ಅದಕ್ಕೋಸ್ಕರವೇ ಕೆಲವು ವೃದ್ಧರಿಗೆ ಅಥವಾ ಬೆನ್ನು ಫ್ರ್ಯಾಕ್ಚರ್ ಆದವರಿಗೆ ಅಥವಾ ಸ್ಲಿಪ್ ಡಿಸ್ಕ್ ಆದವರಿಗೆ ಅವರು ಕೂಡ ಧ್ಯಾನ ಮಾಡಬೇಕು ಅಂತ ಇಷ್ಟಪಟ್ಟರೆ ಆರಾಮ್ ಕುರ್ಚಿಯಲ್ಲೇ ಕುಳಿತುಕೊಂಡು ಧ್ಯಾನ ಮಾಡಬಹುದು ಅಂತ ಕೂಡ ಗುರುಗಳ ಒಪ್ಪಿಗೆ ಇದೆ. ಕುರ್ಚಿಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಬಹುದು ಅಂತ ಅವರಿಗೆ ಹೇಳಿದ್ದಾರೆ ಅಂತ ಬೆನ್ನು ಗಟ್ಟಿ ಇರುವವರು ಕೂಡ ಕೂತ್ಕೊಂಡ್ರೆ ನಿದ್ರೆ ಮಾಡಬಹುದು. ಆರಾಮ್ ಹರಾಮ್ ಹೇ. ಆದ್ರಿಂದ ಅಷ್ಟೊಂದು ಆರಾಮಾಗಿ ಮಾಡಬಾರ್ದು. ಅದು ಯಾರಿಗೆ ಅನಾನುಕೂಲ ಇದೆಯೋ ಅವರಿಗೆ ಮಾತ್ರ ಹೇಳಿದ ಮಾತು. ಬಾಕಿ ಉಳಿದವರು ಸ್ವಲ್ಪ ಮಟ್ಟಿನ ಯೋಗಾಸನಗಳನ್ನು ಮಾಡಿಕೊಂಡು ಅಥವಾ ಸ್ವಲ್ಪ ಶರೀರ ಶ್ರಮ ಮಾಡಿಕೊಂಡು ಸಾಕಷ್ಟು ನೀರು ಕುಡಿದು ಸಾಕಷ್ಟು ಪೌಷ್ಟಿಕ ಆಹಾರವನ್ನು ಮಿತವಾಗಿ ಸ್ವೀಕರಿಸಿ ಶರೀರವನ್ನು ದೃಢವಾಗಿಟ್ಕೊಂಡು ಅವನು ಸ್ಥಿರವಾಗಿ ಕುಳಿತುಕೊಳ್ಬೇಕು. ಸ್ಥಿರ ಮತ್ತು ಸುಖ. ಹೀಗೆ ಕುಳಿತುಕೊಂಡಾಗ ಇನ್ನೊಂದು ವಿಚಾರದ ಕಡೆ ಗಮನ ಕೊಡಬೇಕಾಗುತ್ತೆ. ನರಗಳ ಸಡಿಲತೆ, ಬಿಗಿತ ಇರಬಾರದು. ನರಮಂಡಲದಲ್ಲಿ ಯಾವುದೇ ಬಗೆಯ ಬಿಗಿತ ಇರಬಾರದು. ಹೆದರ್ಕೊಂಡಾಗ ಹೇಗಿರ್ತಾನೆ ಮನುಷ್ಯ, ಹೆದರ್ಕೊಂಡಾಗ ಹೇಗಿರ್ತಾನೆ ನೋಡಿ, ಈ ಟೈಪ್ ಬಹಳ ಬಿಕ್ಕೊಂಡಿರ್ತಾನ, ಎಲ್ಲಿ ಏನಾಗುತ್ತೋ ಅಂತ ಅಂದ್ಬಿಟ್ಟು. ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಬಗೆಯ ಬಿಗಿತುಗಳಿರುತ್ತವೆ. ಚಿಂತೆ ತಾಪತ್ರಯಗಳಿಂದಾಗಿ ಶರೀರದಲ್ಲಿ ಬಿಗಿತುಗಳಿರುತ್ತವೆ. ಅದನ್ನು ಧ್ಯಾನ ಕಾಲದಲ್ಲಿ ಆ ಬಿಗಿತುಗಳನ್ನೆಲ್ಲ ಹೋಗಲಾಡಿಸಿಕೊಂಡು ಆರಾಮವಾಗಿ ಕುಳಿತುಕೊಳ್ಬೇಕು. ತಾಯಿಯ ಮಡಿಲಲ್ಲಿ ಕುಳಿತಿರ್ತಕ್ಕಂತಹ ಮಗುವಿನ ಉಪಾದಿಯಲ್ಲಿ ಅಥವಾ ಹಗುರವಾದ ಹೂ ಕುಳಿತಿರ್ತಕ್ಕಂತೆ ಕುಳಿತುಕೊಳ್ಬೇಕು. ಆ ಕುಳಿತುಕೊಳ್ಳುವಾಗ ಎಲ್ಲ ಆರಾಮವಾಗಿದೆ, ನನ್ನ ನರನಾಡಿಗಳೆಲ್ಲ ಬಹಳ ಲಘುವಾಗಿದೆ, ಈಗ ಎಲ್ಲಿಯೂ ಬಿಗಿತ ಇಲ್ಲ ಅಂತ ಭಾವಿಸ್ಕೊಳ್ಬೇಕು. ಇದು ಬಹಳ ಮುಖ್ಯ. ಸ್ವಾಮಿ ಯತೀಶ್ವರಾನಂದಜಿಯವರು ಈ ಮಾತನ್ನ ಒತ್ತಿ ಹೇಳ್ತಾ ಇದ್ರು. ಯಾಕೆ ನರಗಳ ಬಿಗಿತದಿಂದ ಒಡಗೂಡಿದಂತಹ ಧ್ಯಾನ ಯಾವಾಗ ನಡೆಯಿತೋ ಆ ವ್ಯಕ್ತಿತ್ವದಲ್ಲಿ ಒಂದು ಬಗೆಯ ಕೋಪ ತಾಪಾದಿಗಳು ಉಂಟಾಗುತ್ತವೆ ಅಂತ. ಅದು ಧ್ಯಾನ ಮಾಡಿದ್ರ ಪರಿಣಾಮ ಅಲ್ಲ, ಇವನು ಬಿಕ್ಕೊಂಡು ಕುಳಿತಿದ್ದಲ್ಲ ಅದರ ಪರಿಣಾಮ. ಧ್ಯಾನ ಮಾಡ್ತಾ ಮಾಡ್ತಾ ನೀವೇ ನೋಡಿ ಗೊತ್ತಾಗುತ್ತೆ. ಇದಕ್ಕಿದ್ದಂತೆ ಆ ಏಕಾಗ್ರತೆ ಎತ್ಕೊಳ್ತಕ್ಕಂತಹ ಪ್ರಯತ್ನದಲ್ಲಿ ಕತ್ತೋ ಎದೆಯೋ ಸೊಂಟವೋ ಬಿಗಿ ಮಾಡ್ಬಿಡ್ತಾರೆ, ಈ ಕೂತ್ಬಿಡ್ತಾನೆ. ನೆಟ್ಟಕ್ಕೆ ಕೂತ್ಕೊಳ್ಬೇಕು ಅಂತ ಒಂದು ಮಾತಿದೆ. ಆದ್ರಿಂದ ಅವನು ಸೆಟೆದುಕೊಂಡು ಕುಳಿತುಕೊಳ್ತಾನೆ. ನೆಟ್ಟಕ್ಕೆ ಕುಳಿತುಕೊಳ್ಬೇಕು ನಿಜ, ಆದರೆ ಸೆಟೆದುಕೊಂಡು ಕುಳಿತುಕೊಳ್ಳೋದಲ್ಲ, ಆರಾಮಾಗಿ ಕುಳಿತುಕೊಂಡಿರ್ಬೇಕು. ಆಪಾದ ತಲಮಸ್ತಕ, ಪಾದದಿಂದ ಹಿಡಿದು ತಲೆಯವರೆಗೆ ಯಾವ ನರಗಳು ಕೂಡ ಬಿಗಿಯಾಗಿರಬಾರದು. ಒಂದು 10-15 ನಿಮಿಷ ಧ್ಯಾನ ಮಾಡಿದ ಮೇಲೆ ಸ್ವಲ್ಪ ಶರೀರದ ಕಡೆ ಗಮನ ಕೊಟ್ಟಾಗ ಗೊತ್ತಾಗುತ್ತೆ, ಕೆಲವು ಕಡೆ ಬಿಗಿದುಕೊಂಡಿರುತ್ತೆ. ಆ ಬಿಗಿತವನ್ನ ಹಾಗೇ ಮುಂದಿಸ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಒಂದ್ ದಿವಸ ಅವರು ಮೈಸೂರು ಮಹಾರಾಜರಾಗ್ತಾರೆ. ಅಂದ್ರೇನು, ಹೀಗೆ ತಿರುಗೋದು, ತೆಗೆದರ ಕತ್ತು ಸೆಟೆದುಕೊಂಡು ಬಿಡುತ್ತೆ. ಶ್ರೀಮದ್ ಗಾಂಭೀರ್ಯ, ರಾಜಗಾಂಭೀರ್ಯ ಬಂದ್ಬಿಡುತ್ತೆ ಅವರಿಗೆ. ಕತ್ತು ತಿಳಿಸ್ಕೊಳ್ಳೋಕೆ ಆಗೋದಿಲ್ಲ, ನೋವಾಗುತ್ತೆ. ಆ ಥರದ್ದಾಗಿದೆ.
ಅದಕ್ಕೋಸ್ಕರ ಸ್ವಾಮಿ ಯತೀಶ್ವಾಂಜಿಯವರು ಮತ್ತೆ ಮತ್ತೆ ಹೇಳ್ತಾ ಇದ್ರು, ಕತ್ತಿಗೆ ಸ್ವಲ್ಪ ವ್ಯಾಯಾಮ ಕೊಡಬೇಕು, ಕತ್ತಿನ ನರಮಂಡಲಗಳನ್ನ ಸಡಿಲಗೊಳಿಸಿಕೊಳ್ಬೇಕು ಇತ್ಯಾದಿ. ಅದಕ್ಕೆ ಗುರುಗಳು ಬಳಿಲಿರಬೇಕು ಅಂತ ಈ ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳ್ಕೊಡ್ತಾ ಇರಬೇಕಾಗುತ್ತೆ. ಎಷ್ಟೋ ದಿನಗಳವರೆಗೆ ಈ ಅಜ್ಞಾನದಿಂದ ಇದನ್ನೇ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ವಾಸಿ ಆಗದೇ ಇರುವಂತಹ ಒಂದು ದುರವಸ್ಥೆ ಈ ಶರೀರಕ್ಕುಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಶರೀರವನ್ನ ಆರಾಮವಾಗಿ ಕುಳ್ಳಿರಿಸುವ ವಿಷಯದಲ್ಲಿ ವಿಶೇಷ ಗಮನವನ್ನು ಕೊಡಬೇಕಾಗುತ್ತೆ. ಆಮೇಲೆ ಮನಸ್ಸು, ಈಗಾಗಲೇ ಸ್ತೋತ್ರಾದಿಗಳನ್ನು ಮಾಡಿದ್ರಿಂದ ಮನಸ್ಸು ಎಷ್ಟೋ ಲಘುವಾಗಿರುತ್ತೆ, ಆದರೆ ಇನ್ನಷ್ಟು ಲಘುಗೊಳಿಸಿಕೊಳ್ಬೇಕು. ಅದನ್ನ ಲಘುಗೊಳಿಸಿಕೊಳ್ಬೇಕು, ಆರಾಮವಾಗಿ ಇಟ್ಕೊಂಡಿರ್ಬೇಕು ಅಂದ ಮಾತ್ರಕ್ಕೆ ಅದನ್ನ ಹರಿಹಂಚಿ ಹೋಗೋದಕ್ಕೆ ಬಿಡೋದಿಲ್ಲ. ಒಟ್ಟಿಗೆ ಇರಬೇಕು, ಜೊತೆಲೇ ಇರಬೇಕು, ನನ್ನ ಜೊತೆಲೇ ಇರಬೇಕು, ನನ್ನ ಮನಸ್ಸು ನನ್ನ ಜೊತೆಲೇ ಇರಬೇಕು. ಅಲ್ಲೂ ಕೂಡ ಸ್ಥಿರತೆ ಇರಬೇಕು. ಈಗ ನಾನು ನನ್ನ ಅತ್ಯಂತ ಪ್ರಿಯತಮನಾದ ಪರಮಾತ್ಮನ ಧ್ಯಾನ ಮಾಡಬೇಕಾಗಿದೆ. ಅದರಿಂದ ಓ ಮನಸ್ಸೇ ಅಲ್ಲಿ ಇಲ್ಲಿ ಹೋಗ್ಬೇಡ, ಅದು ಇದು ಆಲೋಚನೆ ಮಾಡಬೇಡ. ಅದೇನಾದ್ರೂ ಮಾಡಬೇಕಾಗಿದ್ರೆ ಆಮೇಲೆ ಸಮಯ ಇದೆ ಅದಕ್ಕೆ ಕೊಡ್ತೇನೆ, ಆಮೇಲೆ ಎಷ್ಟು ಬೇಕಾದ್ರೂ ಯೋಚನೆ ಮಾಡು ಅಂತ ಹೀಗೆ ಆ ಮನಸ್ಸಿಗೆ ಬುದ್ಧಿ ಹೇಳಬೇಕಾಗತ್ತೆ. ಆಮೇಲೆ ಪ್ರಾಣಾಯಾಮ ಅಂತ ಒಂದು ಶಬ್ದ ಇದೆ. ಈ ಪ್ರಾಣಾಯಾಮದ ವಿಷಯ ಬಂದಾಗ ಎಷ್ಟೋ ಯುವಕರ ಕಿವಿಯೆಲ್ಲ ಗಂಟಕಾಗುತ್ತೆ. ಪ್ರಾಣಾಯಾಮದಿಂದ ಏನೇನೋ ಸಿದ್ಧಿಗಳೆಲ್ಲ ಬರುತ್ತವೆ ಅನ್ನೋ ಮಾತುಗಳೆಲ್ಲ ಇವೆ. ಆದ್ರಿಂದ ಪ್ರಾಣಾಯಾಮ ಅಂತ ಅನ್ನೋದನ್ನು ವಿಶೇಷವಾಗಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಪ್ರಾಣಾಯಾಮ ಇನ್ನೊಂದು ಅತ್ಯಂತ ಸೂಕ್ಷ್ಮ ತಾಂತ್ರಿಕ ವಿಷಯ. ಆದ್ರಿಂದ ಅದರ ವಿವರಕ್ಕೆ ಪ್ರಾರಂಭಾವಸ್ಥೆಯಲ್ಲಿ ಗಮನ ಹರಿಸಬಾರದು. ಪ್ರಾರಂಭದ ಪ್ರಾಣಾಯಾಮ ಯಾವುದಪ್ಪ ಅಂತಂದ್ರೆ ದೀರ್ಘ ಶ್ವಾಸೋಚ್ಛ್ವಾಸ ಅಷ್ಟೇ ಸಾಕು. ಶ್ವಾಸವನ್ನು ಎಷ್ಟು ಹೆಚ್ಚು ಎಳೆದುಕೊಳ್ಳೋಕೆ ಸಾಧ್ಯ ಉಂಟೋ ಅಷ್ಟು ಎಳ್ಕೊಳ್ಬೇಕು, ಅಂದ್ರೆ ಸಹಜವಾಗಿರ್ಬೇಕು. ಶ್ವಾಸವನ್ನು ಎಷ್ಟು ಹೆಚ್ಚು ಬಿಡೋದಕ್ಕೆ ಸಾಧ್ಯ ಉಂಟೋ ಅಷ್ಟು ಬಿಡಬೇಕು, ಆದ್ರೆ ಸಹಜವಾಗಿ ಬಿಡಬೇಕು. ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿದ್ರಿಂದ ಕೆಲವರು ಪ್ರಾಣಾಯಾಮ ಮಾಡ್ತಾರೆ. ಯಾವ ಸರ್ಪ ಬಂತೋ ಅನ್ನುವಾಗಿರುತ್ತೆ, ಅಷ್ಟು ಗುಸ್ 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 ಅಂತ ಶಬ್ದ ಮಾಡಿ ಅವರು ಪ್ರಾಣಾಯಾಮ ಮಾಡ್ತಾ ಇರ್ತಾರೆ. ಈ ಪ್ರಾಣಾಯಾಮ ಅಂತ ಹೇಳೋದು ಅತ್ಯಂತ ವಿಚಿತ್ರವಾದ ರೀತಿಯಲ್ಲೇ ಬೆಳೆದುಕೊಂಡು ಹೋಗಿದೆ. ಆದರೆ ಪ್ರಾರಂಭಾವಸ್ಥೆಯಲ್ಲಿ ನಾವು ಸುರಕ್ಷಿತವಾಗಿರಬೇಕಾಗಿದ್ರೆ ಮತ್ತು ಅದರಿಂದ ಹೆಚ್ಚು ಪ್ರಯೋಜನ ಪಡೆಯಬೇಕಾಗಿದ್ರೆ ಈ ಸರಳ ಪ್ರಾಣಾಯಾಮ ದೀರ್ಘ ಶ್ವಾಸೋಚ್ಛ್ವಾಸ ಅಷ್ಟೇ ಸಾಕು. ಸ್ವಾಮಿ ಯತೀಶ್ವಾಂಜಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಪ್ರಾಣಾಯಾಮ ಅಂದ್ರೆ ಕೇವಲ ಶ್ವಾಸೋಚ್ಛ್ವಾಸ ಅಲ್ಲ, ಶ್ವಾಸದೊಂದಿಗೆ ಪ್ರಾಣಶಕ್ತಿಯನ್ನು ಎಳೆದುಕೊಳ್ಳೋದೇ ಪ್ರಾಣಾಯಾಮ. ಕೇವಲ ಈ ಗಾಳಿಯನ್ನು ಒಳಗಡೆ ಎಳೆದುಕೊಳ್ಳೋದು ಬಿಡೋದೇ ಪ್ರಾಣಾಯಾಮ ಆಗಿದ್ದ ಪಕ್ಷದಲ್ಲಿ ಫುಟ್ಬಾಲ್ ಬ್ಲಾಡರ್, ವಾಲಿಬಾಲ್ ಬ್ಲಾಡರ್, ಸೈಕಲ್ ಟ್ಯೂಬ್ಸ್ ಇವುಗಳೆಲ್ಲ ದೊಡ್ಡ ದೊಡ್ಡ ಯೋಗಿಗಳಾಗಿಬಿಡ್ತಿದ್ವು. ತುಂಬಾ ಗಾಳಿ ಒಳಗಡೆ ಎಳ್ಕೊಳ್ಳುತ್ತವೆ, ಬಿಡ್ತಾ ಇರುತ್ತವೆ ಅಂತ ಅವರು ಹೇಳ್ತಾ ಇದ್ರು. ಆದ್ರಿಂದ ಈ ಪ್ರಾಣಶಕ್ತಿಯನ್ನು ಒಳಗಡೆ ಎಳೆದುಕೊಳ್ತಾ ಇದ್ದೇನೆ ಅಂತ ಭಾವಿಸಬೇಕು. ಎಲ್ಲ ಭಾವನೆ ಬಂತು ಇಲ್ಲಿ. ಮತ್ತೆ ಭಾವನೆ, ಈ ಭಾವನೆ ಅಂತಂದ್ರೆ ಏನು? ಒಬ್ಬ ಮಗ ತನ್ನ ತಾಯಿಯನ್ನು ತಾಯಿ ಅಂತ ಭಾವಿಸುವುದು ಒಂದು ಭಾವನೆ. ತಾಯಿ ಅಂತ ಭಾವಿಸದೆ ಹೋದ್ರೆ ಅದೊಂದು ಹೆಣ್ಣು. ತಾಯಿ ತನ್ನ ಮಗನನ್ನ ಮಗ ಅಂತ ಭಾವಿಸಿದ್ರೆ ಅದೊಂದು ಭಾವನೆ. ಮಗ ಅಂತ ಭಾವಿಸದೆ ಹೋದ್ರೆ ಅವನೊಬ್ಬ ಯುವಕ. ನಮ್ಮೆಲ್ಲರ ಸಂಬಂಧಗಳು ಅಂತ ಹೇಳ್ತಕ್ಕಂಥವು ಕೇವಲ ಭಾವದಿಂದ ನಿಂತಿದೆ, ಭಾವನೆಗಳಿಂದ ನಿಂತಿದೆ. ಆದ್ರಿಂದ ಭಾವದಿಂದ ನಾವು ಈ ಪ್ರಾಣಶಕ್ತಿಯನ್ನ ಒಳಗಡೆ ಎಳೆದುಕೊಳ್ಬೇಕು. ಮತ್ತೆ ಶಕ್ತಿ, ಬಲ, ತೇಜಸ್ಸು, ಓಜಸ್ಸು, ಪವಿತ್ರತೆ ಇವುಗಳೆಲ್ಲ ಒಳಗಡೆ ಹೋಗ್ತಾ ಇದೆ, ಎಳೆದುಕೊಳ್ತಾ ಇದ್ದೇನೆ ನಾನು. ಶ್ವಾಸ ಹೊರಗಡೆ ಹೋಗುವಾಗ ನನ್ನಲ್ಲಿರ್ತಕ್ಕಂಥ ದೌರ್ಬಲ್ಯ, ದೋಷಾದಿಗಳು, ಪಾಪಬುದ್ಧಿ ಎಲ್ಲವೂ ತೊಲಗುತ್ತಾ ಇದೆ ಅಂತ ಭಾವಿಸಬೇಕು.
ಎಷ್ಟು ಪ್ರಾಮಾಣಿಕವಾಗಿ ಭಾವಿಸ್ತೇವೋ ಅದೇ ರೀತಿಯಲ್ಲಿ ಅದು ಆಗುತ್ತೆ, ಆಗಬೇಕು. ಅದೊಂದು ಅನಿವಾರ್ಯ ನಿಯಮ. ಪ್ರಾಣಾಯಾಮ ಈ ರೀತಿಯಲ್ಲಿ ಒಂದು 5 ನಿಮಿಷ 10 ನಿಮಿಷ ನಡೀತಾ ಇರಬೇಕು. ಆಮೇಲೆ ಸರ್ವ ದೇವದೇವಿಯರಿಗೆ ನಮಸ್ಕಾರ, ಅವತಾರ ಪುರುಷರಿಗೆ ನಮಸ್ಕಾರ, ಎಲ್ಲ ಅವತಾರ ಪುರುಷರಿಗೂ ಕೂಡ, ಜ್ಞಾನಿಗಳಿಗೆ ನಮಸ್ಕಾರ, ಭಕ್ತರಿಗೆ ನಮಸ್ಕಾರ, ಯೋಗಿಗಳಿಗೆ ನಮಸ್ಕಾರ. ಯಾಕೆ ಅಂತಂದ್ರೆ ಆ ನಮಸ್ಕಾರ ಮಾಡಿದ ತಕ್ಷಣ ಪ್ರತಿಕ್ರಿಯೆ ಏನಪ್ಪಾ ಅಂದ್ರೆ ಅವ್ರ ಕಡೆಯಿಂದ ಆಶೀರ್ವಾದ ಹರಿದು ಬರತಕ್ಕಂಥದ್ದು. ಇದು ಕೂಡ ಒಂದು ಅನಿವಾರ್ಯ ನಿಯಮ. ಆದ್ರಿಂದ ತಪ್ಪದೆ ಇವರೆಲ್ಲರಿಗೂ ನಮಸ್ಕಾರ ಮಾಡ್ತಾ ಬರಬೇಕು. ಈ ನಮಸ್ಕಾರಾದಿಗಳು ಮುಗಿದ ಮೇಲೆ ಅಥವಾ ಅದಕ್ಕಿಂತ ಮೊದಲು ವಿಶ್ವ ಶಾಂತಿಗಾಗಿ ಪ್ರಾರ್ಥನೆ, ಪೂರ್ವ ದಿಸೆಯಲ್ಲಿ ಇರ್ತಕ್ಕಂಥ ಸಕಲ ಜೀವರಿಗೆ ಶಾಂತಿ, ತೃಪ್ತಿ, ಸಮಾಧಾನ ದೊರಕಲಿ ಇತ್ಯಾದಿ. ಇದನ್ನ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅಂತ ಹೇಳ್ತಕ್ಕಂಥ ಪುಟ್ಟ ಪುಸ್ತಕದಲ್ಲಿ ಆತ್ಮಧ್ಯಾನ ಅಂತ ಒಂದು ಸಣ್ಣ ಅಧ್ಯಾಯವೇ ಇದೆ. ಅದರಲ್ಲಿ ವಿವರವಾಗಿ ಕೊಡಲಾಗಿದೆ. ಆ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅನ್ನೋ ಪುಸ್ತಕವನ್ನ ಎಲ್ಲ ಯುವಕರಿಗೂ ಕೂಡ ನೀವು ಒದಗಿಸಿಕೊಟ್ಟರೆ ದೊಡ್ಡ ಸೇವೆ ಮಾಡಿದಂತಾಗುತ್ತೆ. ಅದರಲ್ಲಿ ಈ ವಿವರವನ್ನೆಲ್ಲ ಕೊಡಲಾಗಿದೆ. ಹೀಗೆ ವಿಶ್ವಶಾಂತಿಗಾಗಿ ಪ್ರಾರ್ಥನೆ, ಸಕಲ ದೇವದೇವರಿಗೆ ಪ್ರಾರ್ಥನೆ, ಇವುಗಳೆಲ್ಲ ಮಾಡಿದ ಮೇಲೆ ಈಗ ಧ್ಯಾನಕ್ಕೆ ಅಣಿಯಾಗಬೇಕು. ಎಲ್ಲಿ ಧ್ಯಾನ ಮಾಡೋದು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡ್ತಾ ಇರುತ್ತೆ. ಇದು ಹೃದಯದಲ್ಲಿ ಅಂತ ಕೆಲವರು, ಭ್ರೂಮಧ್ಯದಲ್ಲಿ ಅಂತ ಮತ್ತೆ ಕೆಲವರು, ಸಹಸ್ರಾರದಲ್ಲಿ ಅಂತ ಮತ್ತೆ ಕೆಲವರು. ಅದರ ವಿವರವಾಗಿ ನಾನೇನು ಅದನ್ನ ಕುರಿತಾಗಿ ವಿವರವಾಗಿ ಏನು ಹೇಳಕ್ ಹೋಗುದಿಲ್ಲ ನಾನೀಗ. ಆದರೆ ಸರ್ವ ಸಂತರ, ಸರ್ವ ಸಿದ್ಧರ ಏಕಾಭಿಪ್ರಾಯ ಏನು ಅಂತ ಹೇಳಿದ್ರೆ ಹೃದಯದಿಂದ ಪ್ರಾರಂಭಿಸೋದು ಕ್ಷೇಮ ಅಂತ. ಭ್ರೂಮಧ್ಯಕ್ಕೂ ಏರೋಣ, ಸಹಸ್ರಾರಕ್ಕೂ ಏರೋಣ, ಆದರೆ ಅದಕ್ಕಿಂತ ಮೊದಲು ನಾವು ಹೃದಯದಲ್ಲಿ ಪ್ರಾರಂಭಿಸೋಣ ಅಂತ. ಮೂಲಾಧಾರದಲ್ಲೂ ಕೂಡ ಧ್ಯಾನ ಮಾಡತಕ್ಕಂಥ ಒಂದು ವಿಧಾನ ಇದೆ. ಮೂಲಾಧಾರದಿಂದ ಮೇಲಕ್ಕೆ ಏರ್ತಕ್ಕಂಥ ರೀತಿಯೆಲ್ಲ ಇದೆ. ಅದಕ್ಕಿಂತ ಮೊದಲು ಅಥವಾ ಇದನ್ನೇ ನಾವು ಪ್ರಧಾನವಾಗಿ ಕೂಡ ತಗೊಳ್ಬಹುದು, ಹೃದಯ. ಆ ಹೃದಯ ಎಡಭಾಗದಲ್ಲಿದೆಯೋ ಅಥವಾ ಬಲಭಾಗದಲ್ಲಿದೆಯೋ ಅಂತನೋ ಇನ್ನೊಂದು ಪ್ರಶ್ನೆ ಕೇಳ್ತಾ ಇರ್ತಾರೆ. ಅದಕ್ಕೆ ಸ್ವಾಮಿ ಯತೀಶ್ವಾಜಿಯವರು ತಮಾಷೆಯಾಗಿ ಹೇಳ್ತಾರೆ, ಅದು ಎಡಭಾಗದಲ್ಲಿದೆಯೋ ಬಲಭಾಗದಲ್ಲಿದೆಯೋ ಅಂತ ಹೇಳ್ತಕ್ಕಂತಹ ಜಿಜ್ಞಾಸೆ ಎಲ್ಲ ಯಾತಕ್ಕೆ? ಅದು ಇರುವ ಜಾಗದಲ್ಲಿ ಇದೆ ಅಂತ ಭಾವಿಸಿದ್ರೆ ಸಾಕು. ಅದಕ್ಕೆ ಇನ್ನೂ ಒಂದು ತಮಾಷೆ ಸೇರಿಸಬಹುದು, ಹೃದಯ ಅಂತ ಒಂದು ಇದೆ ಅಂತ ತಿಳ್ಕೊಂಡ್ರೆ ಸಾಕು ಅಂತ. ನಮಗೊಂದು ಹೃದಯ ಇದೆ, ಅದರಿಂದ ಭಾವಿಸೋದಕ್ಕಾಗತ್ತೆ ಅಂತ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ. ಗಡಿಬಿಡಿನಲ್ಲಿ ಅವ್ರ ಮೇಲಿನ ದ್ವೇಷ, ಇವರ ಮೇಲಿನ ದ್ವೇಷ, ಆ ಜಗಳ ಈ ಜಗಳ, ಆ ತಾಪತ್ರಯ ಈ ತಾಪತ್ರಯ, ಆ ಚಿಂತೆ ಈ ಚಿಂತೆಯಿಂದಾಗಿ ನಮಗೊಂದು ಹೃದಯ ಇದೆ, ಅದನ್ನ ನಾವು ಅದರಿಂದ ಭಾವಿಸಬಹುದು, ಭಾವಿಸಿ ಭವ್ಯವಾದದನ್ನ ಅನುಭವಿಸಬಹುದು ಅಂತ ಅನ್ನೋದ್ರ ಬಗ್ಗೆ ನಾವು ತಿಳಿಯೋದಕ್ಕೆ ನಮ್ಗೆ ಸಮಯವೇ ಇರೋದಿಲ್ಲ. ಆದ್ರಿಂದ ಈ ಹೃದಯವನ್ನು ನಾವು ತಗೊಳ್ಬೇಕಾಗತ್ತೆ ಧ್ಯಾನಕ್ಕೆ. ಆ ಹೃದಯದೊಳಕ್ಕೆ ಪ್ರವೇಶ ಮಾಡಬೇಕು. ಹೇಗೆ ಪ್ರವೇಶ ಮಾಡೋದು? ಸೂಕ್ಷ್ಮ ರೂಪದಿಂದ ಪ್ರವೇಶ. ನಮಗೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ 3 ಬಗೆಯ ಶರೀರಗಳಿವೆ. ಈ ಸೂಕ್ಷ್ಮ ಶರೀರದಿಂದ ಅಲ್ಲಿ ಪ್ರವೇಶ ಮಾಡಬೇಕು. ಯಾವ ನಮ್ಮ ಹೃದಯ ಇದೆಯೋ ಅದರೊಳಕ್ಕೆ. ಆದರೆ ಆ ಹೃದಯ ಅಂತ ಅನ್ನೋದು ನಮ್ಮ ಶಾರೀರಿಕವಾದ ಮಾಂಸಲ ಹೃದಯ ಅಲ್ಲ. ಅದು ಆಧ್ಯಾತ್ಮಿಕ ಹೃದಯ ಅಂತ ಭಾವಿಸೋದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಭಗವಂತ ವಾಸವಾಗಿರ್ತಕ್ಕಂಥ ಹೃದಯ ಅದು. ಜ್ಯೋತಿರೂಪನಾದ ಪರಮಾತ್ಮ ವಾಸಿಸ್ತಕ್ಕಂಥ ಹೃದಯ ಅದು. ಅಂದಮೇಲೆ ಅದು ಹೇಗಿದ್ದಿರಬಹುದು ಅಂತ ನಾವು ಭಾವಿಸಬೇಕಾಗುತ್ತೆ. ಅಲ್ಲಿ ಅವನು ಅನಂತಶಾಹಿಯಾಗಿ ಇದ್ದಾನೆ. ಅಲ್ಲಿ ಅವನು
ವಿರಾಜಮಾನನಾಗಿದ್ದಾನೆ. ಪ್ರತಿಯೊಬ್ಬರಲ್ಲೂ ಕೂಡ ಅವನು ವಿರಾಜಮಾನನಾಗಿದ್ದಾನೆ. ಇದು ಸತ್ಯಸ್ಯ ಸತ್ಯ. ಆ ಹೃದಯವನ್ನು ಭಾವಿಸ್ತಾ ಒಳಗಡೆ ಪ್ರವೇಶ ಮಾಡಬೇಕು. ಪ್ರವೇಶ ಮಾಡುವಾಗ ನನ್ನ ಅತ್ಯಂತ ಪ್ರಿಯತಮನಾದ ಪರಮಾತ್ಮನ ಬಳಿಗೆ ನಾನು ಧಾವಿಸ್ತಾ ಇದ್ದೇನೆ, ಅವನನ್ನು ಧ್ಯಾನಿಸುವುದಕ್ಕಾಗಿ, ಅವನ ನಾಮವನ್ನು ಜಪಿಸುವುದಕ್ಕಾಗಿ, ಅವನ ಸಾನ್ನಿಧ್ಯಕ್ಕೆ ನಾನು ಧಾವಿಸ್ತಾ ಇದ್ದೇನೆ ಅಂತನ್ನುವ ಉತ್ಸಾಹ ತಾಳಬೇಕು. ಆ ಉತ್ಸಾಹವನ್ನು ಮೊದಲಿಂದ ಈ ಮನಸ್ಸಿಗೆ ಕೊಡಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಮೊದಲಿಗೆ ಯಾರಿಗೆ ತಾನೇ ಆ ಹೃದಯದ ದರ್ಶನವಾಗುತ್ತೆ, ಯಾರಿಗೆ ತಾನೇ ಅಲ್ಲಿ ಭಗವಂತನ ದರ್ಶನ ಆಗುತ್ತೆ. ಆದ್ರಿಂದ ಮೆಲ್ಲನೆ ಮನಸ್ಸು ಇಲ್ಲೇನಿಲ್ಲ ಕಣೋ ಅಂತ ಅಂದ್ಕೊಂಡು ನಿದ್ರೆ ಮಾಡೋಕೆ ಶುರು ಮಾಡಿಬಿಡುತ್ತೆ. ಆದ್ರಿಂದ ಪರಮ ಉತ್ಸಾಹ ಧ್ಯಾನಕ್ಕೆ ಬೇಕು. ಪರಮ ಉತ್ಸಾಹ, ನಿದ್ರಾರಾಹಿತ್ಯ ಸ್ಥಿತಿ ಆಕಳಿಸಲೇಬಾರದು. ಆ ತರದ ಒಂದು ಎಚ್ಚರದ ಸ್ಥಿತಿಯನ್ನು ಈ ಮನಸ್ಸಿಗೆ ಕೊಡಬೇಕು. ಅದಕ್ಕೋಸ್ಕರವೇ ಕರ್ಮಯೋಗವನ್ನು ಬೋಧಿಸಲಾಗಿದೆ. ಕರ್ಮಯೋಗ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಬಹುಜನ ಹಿತಾಯ ಬಹುಜನ ಸುಖಾಯ ನಮ್ಮನ್ನು ನಾವು ಕರ್ಮದಲ್ಲಿ ತೊಡಗಿಸಿಕೊಳ್ಳುವಂತಹದ್ದು ಸತ್ಕರ್ಮ. ಅದನ್ನು ಮಾಡ್ತಾ 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 ಆ ಪರಹಿತ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಮ್ಮ ಹಿತ ಉಂಟಾಗುತ್ತಲ್ಲಿ. ಪರರಿಗೆ ಹಿತವಾಗುತ್ತೋ ಬಿಡುತ್ತೋ ಅದು ಅವರಿಗೆ ಗೊತ್ತು. ಆದ್ರೆ ಒಳ್ಳೇದು. ಆಗದೇ ಇದ್ರೆ ನಮಗಂತೂ ಅದರಿಂದ ಹಿತವಾಗೋದು ಖಂಡಿತ. ಆದ್ರಿಂದ ಈ ಮನಸ್ಸನ್ನ ಜಾಗರೂಕ ಸ್ಥಿತಿಗೆ ತರುವುದಕ್ಕೋಸ್ಕರ ಕರ್ಮಯೋಗವನ್ನು ಹೇಳಲಾಗಿದೆ. ಅಲ್ಲದೇನೆ ಜಪ. ಈ ಜಪ ಕೂಡ ಮೊದಲು ಯಾಂತ್ರಿಕವಾಗಿ ಆದ್ರೂ ಸರಿಯೇ ಮಾಡ್ತಾ ಬರಬೇಕು. ಇದರಿಂದ ಮನಸ್ಸು ಜಾಗೃತವಾಗುತ್ತೆ. ಈ ಜಾಗೃತವಾದಂತಹ ಮನಸ್ಸಿನಿಂದ ಮಾತ್ರವೇ ಧ್ಯಾನ ಸಾಧ್ಯ. ಆದ್ರಿಂದ ಈ ಮನಸ್ಸನ್ನು ಮತ್ತೆ ಉತ್ಸಾಹಗೊಳಿಸಬೇಕು, ಸ್ಫೂರ್ತಿಗೊಳಿಸಬೇಕು. ಆ ಪರಮಾತ್ಮನ ಬಳಿಗೆ ನಾನು ಹೋಗ್ತಾ ಇದ್ದೇನೆ, ಎಷ್ಟು ಅದ್ಭುತವಾಗಿರುತ್ತೆ ಅವನ ದರ್ಶನ, ಪರಮ ಪಾವನನಾಗತಕ್ಕಂತಹ ಒಂದು ಸ್ಥಿತಿ ಅದೋ ಅಂತ ಈ ಉತ್ಸಾಹದಿಂದ ಒಳಗಡೆ ಹೋಗಬೇಕು. ಹೋಗಿ ಅಲ್ಲಿ ಭಾವಿಸಬೇಕು ಪರಮಾತ್ಮ ಅಲ್ಲಿ ಜ್ಯೋತಿರ್ಮಯನಾಗಿ ಕುಳಿತಿದ್ದಾನೆ ಅಂತ. ಎಲ್ಲ ಭಾವನೆ. ಸ್ವಾಮಿ ಯತೀಶ್ವರಾಜಿ ಅವ್ರನ್ನ ಕೆಲವರು ಕೇಳಿದ್ರು, ಏನ್ ಸ್ವಾಮೀಜಿ ಬರೀ ಭಾವನೆ ತಾನೇ ನಮ್ಮ ದೇವರು ಅಂತಂದ್ರೆ, ನಿಜವಾಗಿ ಏನ್ ದೇವರು ಇಲ್ಲ ಅಲ್ಲಿ, ಬರೀ ಭಾವಿಸೋದಷ್ಟೇನೆ ಅಲ್ವೇ? ಭಾವಿಸ್ತಾ ಭಾವಿಸ್ತಾ ಅದೇನೋ ಒಂದು ಗುಂಗು ಉಂಟಾಗುತ್ತೆ, ಅದನ್ನ ನಾವು ದೇವರು ತಿಳಿದು ಅಷ್ಟೇ ತಾನೇ. ಅದಕ್ಕೆ ಸ್ವಾಮಿ ಯತೀಶ್ವರಾಜಿ ಅವರು ಹೇಳ್ತಾರೆ, ನೋಡು ಈ ಜಗತ್ತಿನಲ್ಲಿ ನೀವೆಲ್ಲರೂ ಒಂದಲ್ಲ ಒಂದನ್ನು ಭಾವಿಸ್ತಾ ಇರ್ತೀರಿ. ಏನನ್ನಾರು ಭಾವಿಸ್ತೆ ಸುಮ್ಮನೆ ಕೊಡ್ತಿರೋದಕ್ಕೆ ಸಾಧ್ಯ ಉಂಟೇನೆ ಯಾರಿಂದಾದ್ರೂ? ಅದನ್ನ ಏನೇನನ್ನ ಇಲ್ಲಿವರೆಗೆ ಭಾವಿಸಿದ್ರು ಅದೇನಾದ್ರೂ ಇದೆಯೋ ಇವತ್ತು? ಎಷ್ಟೊಂದು ಭಾವಿಸಿದ್ರಿ, ಬಗೆ ಬಗೆಯಾಗಿ ಭಾವಿಸಿದ್ರಿ. ಆಕಾಶದಲ್ಲಿ ಗೋಪುರ ಕಟ್ಟಿದ್ರಿ, ಮನಸ್ಸಲ್ಲೇ ಮಂಡ್ಗೆ ತಯಾರಿಸಿದ್ರಿ. ಅದಿವತ್ತೇನಾದ್ರು ಇದೆಯೇನೋ? ಯಾವುದು ಉಳಿಲಿಲ್ಲ. ಆದರೆ ಅಂತರಂಗದಲ್ಲಿ ಈ ಪರಮಾತ್ಮ ಭಾವದಿಂದ ಅವನ ಅಸ್ತಿತ್ವವನ್ನು ಭಾವಿಸೋದು, ಹೀಗೆ ಆ ಭಾವಿಸ್ತಕ್ಕಂತಹ ಕ್ರಿಯೆಯನ್ನು ಪ್ರಬಲಗೊಳಿಸಿದಾಗ ಒಂದಲ್ಲ ಒಂದು ದಿನ ಇದು ಸತ್ಯವಾಗತಕ್ಕಂತಹ ಭಾವನೆ ಅಂತ ಹೇಳ್ತಾರೆ ಸ್ವಾಮೀಜಿ. ಯಾತಕ್ಕೆಂದ್ರೆ ದೇವರು ಎಷ್ಟು ಸತ್ಯ ಅಂದ್ರೆ ನಾವು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ನಾವು ಸತ್ಯ ತಾನೆ? ನಾವಿರೋದು ಸತ್ಯ ತಾನೆ? ನಾವಿರೋದು ಎಷ್ಟು ಸತ್ಯವೋ ನಮ್ಮ ದೇವರು ಅಷ್ಟೇ ಸತ್ಯ. ನಮ್ಮನ್ನು ನಾವು ಸತ್ಯವೋ ಅಂತ ತಿಳ್ಕೊಂಡ್ರೆ ಆಗ ದೇವರು ಪಾಪ ಏನು ಹೋಗುತ್ತೆ, ಎಲ್ಲ ಅವನು ಕೂಡ ನಮ್ಮ ಜೊತೆಲೆ ಹೋಗಬೇಕಾಗುತ್ತೆ. ಆದರೆ ನಾವು ಎಂದೆಂದಿಗೂ ಸತ್ಯ. ಹಿಂದೆಯೂ ಇದ್ದವು, ಈಗಲೂ ಇದ್ದೇವೆ, ಮುಂದೆಯೂ ಇರ್ತೇವೆ. ಈ ಶರೀರ ಮಾತ್ರ ಅನಿತ್ಯ.
ಅನಿತ್ಯ ಅನಿತ್ಯ ಅಂತಂದ್ರೆ ಈ ಶರೀರ ಮಾತ್ರ ಅನಿತ್ಯ, ನಾವು ಸತ್ಯ. ಆದ್ರಿಂದ ದೇವರು ಕೂಡ ಸತ್ಯ. ಆ ಸತ್ಯ ನಾರಾಯಣ, ಸತ್ಯ ಸ್ವರೂಪಿ ಪರಮಾತ್ಮ ನಮ್ಮ ಅಂತರಂಗದಲ್ಲಿ ಅವನು ಜ್ಯೋತಿರ್ಮಯನಾಗಿ ವಿರಾಜಮಾನನಾಗಿದ್ದಾನೆ ಅಂತ ಭಾವಿಸ್ತಾ, ಅವನೋ ಸರ್ವಶಕ್ತ, ಅವನೋ ಸರ್ವಜ್ಞ, ಅವನೋ ಪರಮ ಕರುಣಾಮಯ, ಅವನೋ ಸರ್ವವ್ಯಾಪಿ. ಈ 4 ಪ್ರಧಾನವಾದ ಗುಣ ಅವನಲ್ಲಿ ಇದೆ ಇರತಕ್ಕಂಥದ್ದನ್ನು ನಾವು ಭಾವಿಸಬೇಕು. ಇದು ಭಾವಿಸೋದಿಲ್ಲ ಯಾರುವೆ. ದೇವರ ಕೈಲಿ ಏನಾದೀತು ಅಂತಲೇ ಎಷ್ಟೋ ಜನರಿಗೆ ಭಾವನೆ. ಪಾಪ ದೇವಸ್ಥಾನದಲ್ಲಿ ಕೂತಿದ್ದಾನೆ, ಕಾಲಕ್ಕೆ ಪೂಜೆ ಗೀಜೆ ಸ್ವೀಕರಿಸಿಕೊಂಡು, ಆ ಪೂಜಾರಿ ಏನಾದ್ರು ಕೊಟ್ಟರು ಉಂಟು, ಎಲ್ಲಿದ್ರಿಲ್ಲ ಅಂತ ದೇವ್ರ ಪಾಪ ಅವನು. ಅರ್ಚಕ ಕೊಟ್ಟರು ಉಂಟು, ಇಲ್ಲಿದ್ರೆ ಇಲ್ಲ, ದೇವರಿಗೆ ಎಲ್ಲಿದೆ? ಅವನು ಊಟವೇ ಅವನಿಗೆ ಕಾಲಕ್ಕೆ ಸಿಗ್ತಾ ಇಲ್ಲ. ಹಾಗಿರುವಾಗ ಅವನು ನಮ್ಗೆಲ್ಲ ಕೊಡ್ತಾನೆ ಊಟ? ನಮ್ಮ ದೇವರ ಕಲ್ಪನೆ ಇಂಥದ್ದು. ನಾವಿನ್ನೆಂಥ ಧ್ಯಾನ ಮಾಡಿಯೇವು, ನಾವಿನ್ನೆಂಥ ಬಲಶಾಲಿ ಆದೆವು, ನಾವಿನ್ನೆಂಥ ಆನಂದ ಸ್ವರೂಪಿಗಳಾದೆವು. ಆದ್ರಿಂದ ಸರ್ವಶಕ್ತನೂ ಸರ್ವವ್ಯಾಪಿಯೂ ಸರ್ವಜ್ಞನೂ ಪರಮ ಕರುಣಾಮಯನು ಆದಂತಹ ಆ ದೇವರ ಸಕಲ ದಿವ್ಯ ಮಂಗಳ ಗುಣಗಳನ್ನ ಭಾವಿಸಬೇಕು. ಮತ್ತು ನಾನು ಒಂದೆರಡು ಹೊಸ ವಿಷಯವನ್ನ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಬರ್ತಾ ಇರ್ತೇನೆ. ಏನಂತ ಹೇಳಿದ್ರೆ, ನಮ್ಮ ಒಳಗಣ್ಣುಗಳಿಂದ ಅವನನ್ನೇ ನೋಡ್ತಾ ಇರಬೇಕು ಅಂತ. ಈ ಕಣ್ಣು ಮುಚ್ಕೊಂಡಿರ್ಬೇಕು, ಯಾಕಂದ್ರೆ ಇದು ಭೌತಿಕ ಬೆಳಕನ್ನು ಮಾತ್ರ ಕಾಣಬಲ್ಲದು. ಅದರ ಒಳಗಣ್ಣಿಂದ ಆ ಜ್ಯೋತಿಯನ್ನು ನೋಡ್ತಾ ಬರಬೇಕು. ಅಲ್ಲಿ ಕಣ್ಣನ್ನು ಕೀಲಿಸಬೇಕು, ಅಂತಃಚಕ್ಷುವನ್ನು ಕೀಲಿಸಬೇಕು. ಆಮೇಲೆ ಒಳ ಕಿವಿಗಳನ್ನ ಅವನ ಕಡೆಗೆ ತೆರೆದಿಡಬೇಕು. ಅವನು ಯಾವ ಗಳಿಗೆಯಲ್ಲಿ ಯಾವ ಮಾತನ್ನು ಯಾವ ಸಂದೇಶವನ್ನು ಕೊಡ್ತಾನೋ ಹೇಳೋದಕ್ಕಿಲ್ಲ. ಆದ್ರಿಂದ ಅದಕ್ಕಾಗಿ ನಾವು ಕಿವಿ ತೆರೆದಿರಬೇಕು ಅಂತ. ಯಾವಾಗ ಆ ಭಗವಂತನ ವಾಣಿಗಾಗಿ ನಾವು ಕಾತರತೆಯಿಂದ ಕಿವಿ ತೆರೆದಿರ್ತೇವೋ ಆಗ ಹೊರಗಡೆ ಶಬ್ದವನ್ನು ಕೇಳೋದಕ್ಕೆ ಅದು ಹೋಗೋದಿಲ್ಲ. ಸಾಮಾನ್ಯವಾಗಿ ನಾವು ಶರೀರವನ್ನು ಸ್ಥಿರವಾಗಿ ಕುಳ್ಳಿರಿಸಬಹುದು, ಮನಸ್ಸನ್ನು ಕೂಡ ಕಷ್ಟಪಟ್ಟು ಸ್ಥಿರವಾಗಿ ಕುಳ್ಳಿರಿಸಬಹುದು. ಆದರೆ ಈ ಕಿವಿಯಿಂದ ಒಳಗೆ ಪ್ರವೇಶವಾಗ್ತದಲ್ಲ ಶಬ್ದ, ಅದನ್ನು ತಡೆಯೋದಕ್ಕೆ ಮಾತ್ರ ನಮಗೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಇನ್ನೊಂದು ತೊಂದರೆ ಇದೆ, ಮೂಗು. ಅದು ಹೊರಗಡೆಯಿಂದ ಬಂದು ಒಳಗಡೆ ಪ್ರವೇಶ ಮಾಡಿಬಿಡುತ್ತೆ. ಅದು ನಮ್ಮ ಮನಸ್ಸಿನ ಒಳಗಡೆ ಏನೇನೋ ವಿಕಾರಗಳೆಲ್ಲ ಉಂಟಾಗಿಬಿಡುತ್ತವೆ. ಆದ್ರಿಂದ ಈ ಹೊರಗಡೆಯ ಸದ್ದು ಅಥವಾ ಈ ವಾಸನೆ ಇವು ಯಾವುದೂ ಒಳಗಡೆ ಪ್ರವೇಶ ಮಾಡಿ ತೊಂದರೆ ಆಗದೇ ಇರುವಂತೆ ಮಾಡೋದಕ್ಕೋಸ್ಕರ ಒಳಗಡೆ ಕಿವಿಗಳಿಂದ ಭಗವಂತನ ವಾಣಿಯನ್ನು ಕೇಳೋದಕ್ಕೆ ಕಾತರರಾಗಿರಬೇಕು. ಹೇ ಭಗವಂತ, ಏನ್ ಹೇಳ್ತೀನಿ ನೀನೀಗ ಅಂತ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ನಾವು ಭಗವಂತನೊಂದಿಗೆ ಮಾತನಾಡಬಹುದು. ಧ್ಯಾನ ಕಾಲದಲ್ಲೂ ಕೂಡ ನಾವು ಭಗವಂತನೊಂದಿಗೆ ಮಾತನಾಡಬಹುದು. ಈ ಭಗವಂತನೊಂದಿಗೆ ಮಾತನಾಡಬಹುದು ಅಂತನ್ನುವ ಅಂಶ ಯಾತಕ್ಕೆ ಅಂತಂದ್ರೆ, ನಮಗೆ ಎಷ್ಟೋ ಮಾತಾಡೋದಕ್ಕಿರುತ್ತೆ. ಅದೆಷ್ಟು ಮಾತಾಡೋದಕ್ಕಿರುತ್ತೆ ಅಂತಂದ್ರೆ ಕೇಳೋರಿಲ್ಲ. ಯಾರಿಗಾದ್ರೂ ಅದನ್ನ ಹೇಳ್ತು ಅಂತ ಹೇಳಿದ್ರೆ ಅವರೇನಾದ್ರೂ ದುರುಪಯೋಗ ಪಡಿಸ್ಕೊಂಡ್ಬಿಟ್ರೆ, ನಮ್ಮನ್ನು ಅವಮಾನಗೊಳಿಸ್ಕೊಟ್ಬಿಟ್ರೆ, ಅವ್ರು ಬಾಕಿ ಉಳಿದವರಿಗೆಲ್ಲ ಟಾಮ್ ಮಾಡಿಬಿಟ್ರೆ, ಡಂಗುರ ಸಾರ್ಬಿಟ್ರೆ ಏನ್ ಗತಿ ಅಂತ ಹೇಳ್ತಕ್ಕಂಥ ಕಾರಣದಿಂದ ಅದನ್ನ ಹೇಳುವುದಿಲ್ಲ ನಾವು. ಹೇಳ್ದೆ ಮನಸ್ಸಿನಲ್ಲೇ ಅದೆಲ್ಲ ಸೇರ್ಕೊಂಡು ನಮ್ಮನ್ನು ಕೊರಿತಾ ಇರುತ್ತೆ, ನಮ್ಮನ್ನ ಮಾನಸಿಕ ರೋಗಿಗಳನ್ನಾಗಿ ಮಾಡಿಬಿಟ್ಟಿರುತ್ತೆ. ಆದ್ರಿಂದ ಆ ಸರ್ವಜ್ಞನಾದಂತಹ ಪರಮಾತ್ಮ, ಎಲ್ಲವನ್ನೂ ತಿಳಿದಂತಹ ಪರಮಾತ್ಮನಿಗೆ, ಚೈತನ್ಯ ಸ್ವರೂಪನಾದ ಪರಮಾತ್ಮನಿಗೆ ನಮ್ಮ ಒಳಗಡೆಯ ಎಲ್ಲ ಮಾತುಗಳನ್ನು ಹೇಳಬೇಕು. ಸುಖ ದುಃಖ ಲಾಭ ನಷ್ಟ ಏನೇನಾಯ್ತು ಅದನ್ನೆಲ್ಲ ಅವನಿಗೆ ಹೇಳಬೇಕು. ಅವನಿಗೆ ಹೇಳ್ತಕ್ಕಂಥ ಒಂದು ಸದವಕಾಶ ನೋಡಿ, ಅದು ಅವನೊಂದಿಗೆ ಮಾತನಾಡೋದಕ್ಕೂ ಅದೊಂದು ಸದವಕಾಶ ಅಲ್ವಾ? ಯಾರ್ಯಾರ ಹತ್ರ ಹೇಳ್ತು ಅಂತ ಹೇಳಿದ್ರೆ ದೇವರ ಹತ್ರ ಹೇಳ್ತಕ್ಕಂಥ ಸದವಕಾಶದಿಂದ ನಾವು ವಂಚಿತರಾದೆವು ಅಂತ ಅರ್ಥ.
ಆದ್ರಿಂದ ಅವನೊಂದು ಹೇಳ್ಕೊಳ್ಬಹುದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಗುರುಗಳು ಕೊಟ್ಟಂತಹ ಮಂತ್ರ ಜಪ, ಅವನ ಸಾನ್ನಿಧ್ಯದಲ್ಲಿ ಕುಳಿತು ಆ ಜಪ ಅದನ್ನು ಮಾಡ್ತಾ ಇರಬೇಕು. ಜಪ ಮತ್ತು ಧ್ಯಾನ ಎರಡು ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಆಗ ಅವನ ನಾಮ ಜಪವನ್ನು ಮಾಡ್ತಾ ಇರ್ತೇವೆ, ಅವನ ದಿವ್ಯ ರೂಪವನ್ನು ಭಾವಿಸ್ತಾ ಇರ್ತೇವೆ, ಅವನ ದಿವ್ಯ ಗುಣಗಳನ್ನು ಭಾವಿಸ್ತಾ ಇರ್ತೇವೆ. ಯಾತಕ್ಕೆಂದ್ರೆ ಒಂದೊಂದು ಜಪವೂ ಕೂಡ ಅವನ ರೂಪದಿಂದ ಕೂಡಿದೆ, ಅವನ ಗುಣಗಳಿಂದ ಕೂಡಿದೆ. ಅದು ಭಗವಂತನ ನಾಮ, ಭಗವಂತನ ರೂಪ, ಅದು ಬೇರೆ ಬೇರೆ ಅಲ್ಲ. ನಾಮಕ್ಕೂ ನಾಮಿಗೂ ಅನ್ಯೋನ್ಯ ಸಂಬಂಧ. ಆದ್ರಿಂದ ಅವನ ಹೆಸರನ್ನು ಹೇಳಿದ ತಕ್ಷಣವೇ ಅವನೇ ಅಲ್ಲಿ ಪ್ರತ್ಯಕ್ಷನಾಗಿ ಆಗ್ಬಿಟ್ಟ ಅಂತ ಅರ್ಥ. ಸುಬ್ರಾಯರೇ ಸ್ವಲ್ಪ ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ಆ ಸುಬ್ರಾಯರು ಯಾರಿದ್ದಾರೋ ಅವರೆಲ್ಲ ಎದ್ದು ಬರಲ್ವೇ? ಸುಬ್ರಾಯರು ಅಂತನ್ನುವರು ಒಬ್ಬರಿಗೆ ಒಂದು ಶರೀರ ಅಂತಿದೆ, ಒಂದು ರೂಪ ಅಂತಿದೆ. ಆ ಸುಬ್ರಾಯರು ಬೇರೆ, ಅವರು ರೂಪ ಬೇರೆ ಅಲ್ಲ. ಹಾಗೇನೇನೆ ನಮ್ಮ ಪರಮಾತ್ಮನ ನಾಮ ಮತ್ತು ನಮ್ಮ ಪರಮಾತ್ಮನ ರೂಪ ಬೇರೆ ಬೇರೆ ಅಲ್ಲ. ಅದನ್ನು ಉಚ್ಚರಿಸಿದ ತಕ್ಷಣವೇ ಅವನಲ್ಲಿ ಸಾಕ್ಷಾತ್ತಾಗ್ತಾನೆ. ಆದ್ರಿಂದ ನಾವು ಅವನ ಜಪವನ್ನು ಮಾಡುವಾಗ ಅವನ ರೂಪವನ್ನ, ಗುಣವನ್ನ ಭಾವಿಸಬೇಕು. ಈ ಭಾವ, ಈ ಮಂತ್ರ ಜಪ ಇವೆರಡು ಸೇರಿಕೊಂಡು ಅಲ್ಲಿ ಧ್ಯಾನ ನಡೀತಾ ಇರುತ್ತೆ. ಶ್ರೀರಾಮಕೃಷ್ಣರು ಹೇಳುವ ಪ್ರಕಾರ ಆ ಜಪ ಅದು ಹೇಳ್ತಕ್ಕಂಥದ್ದು ಗಳಿತ ಸ್ಥಿತಿಗೆ ಹೋದಾಗ, ಗಳಿತ ಅಂದ್ರೆ ಸಿದ್ಧ ಸ್ಥಿತಿಗೆ ಹೋದಾಗ ಆ ಜಪದ ನಾಮ, ಬೀಜ ಇವುಗಳೆಲ್ಲ ಒದರಿ ಹೋಗಿಬಿಡುತ್ತವೆ. ಓಂಕಾರ ಮಾತ್ರ ಉಳಿದುಕೊಳ್ಳುತ್ತೆ. ಓಂಕಾರವೇ ಪರಮಾತ್ಮ. ಓಂಕಾರದಲ್ಲಿ ಮನಸ್ಸು ಲೀನವಾಗುತ್ತೆ. ಆ ಓಂಕಾರದಲ್ಲಿ ಮನಸ್ಸು ಲೀನವಾದಾಗಲೇ ಸಮಾಧಿ ಸ್ಥಿತಿ ಉಂಟಾಗುತ್ತೆ. ಅದೆಲ್ಲ ಬಹಳ 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 ದಿನಗಳ ನಂತರದ ಮಾತು. ಅಲ್ಲಿವರೆಗೆ ಪ್ರಾಮಾಣಿಕ ಭಾವದಿಂದ ಪ್ರತಿದಿನ ತಪ್ಪದೆ ಇವುಗಳನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಮುಖ್ಯ. ಇದಿಷ್ಟನ್ನು ಮಾಡಿಕೊಂಡು ಬರಬೇಕಾದ್ದು ಮುಖ್ಯ. ಇವುಗಳನ್ನು ಮಾಡ್ತಾ ಮಾಡ್ತಾ ಹೊಸ ಹೊಸ ರೀತಿಗಳು, ಹೊಸ ಹೊಸ ವಿಧಾನಗಳು ನಮಗೆ ಹೊಳೆಯುತ್ತವೆ. ಆ ಭಗವಂತನೇ ಪ್ರೇರೇಪಿಸ್ತಾನೆ, ಹೆಚ್ಚಿನ ವಿಚಾರಗಳನ್ನು ತಿಳಿಸಿಕೊಡ್ತಾನೆ. ಮತ್ತು ಆ ಒಂದು ದಿವ್ಯವಾದಂತಹ ಶುಭ ಮುಹೂರ್ತ, ಸಾಕ್ಷಾತ್ಕಾರದ ಮುಹೂರ್ತ, ಅದಕ್ಕೆ ಅವನು ನಮ್ಮನ್ನ ಅಣಿಗೊಳಿಸ್ತಾನೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.